ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ರಮಾಕಾಂತ್. ಈಗ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದಿಂದ ಅನ್ನದಾತರಿಗೆ ಗುಡ್ ನ್ಯೂಸ್. ಸಹಕಾರಿ ಬ್ಯಾಂಕ್ಗಳ 50,000 ಅಲ್ಪಾವಧಿ ಸಾಲ ಮನ್ನಾ. ಸಿಎಂ ನಿರ್ಧಾರ ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತಿದೆ ಕೇಸರಿ ಪಾಳೆಯ. ಹೋಮ್ ಮಿನಿಸ್ಟರ್ ಪಟ್ಟ ಜಾರ್ಜ್ಗೂ ಬೇಡ, ಮಹದೇವಪ್ಪಗೂ ಬೇಡ. ಡಿಕೆಶಿ ರಮೇಶ್ ಕುಮಾರ್ಗೆ ಕೊಡಲು ಸಿಎಂ ರೆಡಿ ಇಲ್ಲ. ಯಾರ ಪಾಲಾಗುತ್ತೋ ಗೃಹ ಸಚಿವ ಪಟ್ಟ. ಕೋವಿಂದ್ ರಾಷ್ಟ್ರಪತಿಯಾಗಲು ಜೆಡಿಯುನಿಂದಲೂ ಗ್ರೀನ್ ಸಿಗ್ನಲ್. ಬಿಜೆಪಿ ಭೀಷ್ಮನ ಭೇಟಿ ಮಾಡಿದ್ರು ರಾಮನಾಥ್. ಚುನಾವಣೆಯಲ್ಲಿ ದೇವೇಗೌಡರ ಬೆಂಬಲ ಕೋರಿದ್ರು ಅನಂತಕುಮಾರ್. ಕೊಹ್ಲಿ ಅವಮಾನಕ್ಕೆ ಬೇಸತ್ತು ಕೋಚ್ ಹುದ್ದೆ ತ್ಯಜಿಸಿದ್ರು ಕುಂಬ್ಳೆ. ಟೀಂ ಇಂಡಿಯಾದಲ್ಲಿ ಗುಂಪುಗಾರಿಕೆ ಬೇಡ ಅಂತ ರಿಸೈನ್ ಮಾಡಿದ್ರಂತೆ. ರಾಜೀನಾಮೆ ಪತ್ರದಲ್ಲಿ ಬಯಲಾಯಿತು ಜಂಬೋ ಮನದಾಳ. ವಿಶ್ವಾದ್ಯಂತ ಯೋಗ ದಿನಕ್ಕೆ ಭರ್ಜರಿ ರೆಸ್ಪಾನ್ಸ್. ಲಕ್ನೋದಲ್ಲಿ ಮೋದಿ, ಅಹಮದಾಬಾದ್ನಲ್ಲಿ ಅಮಿತ್ ಶಾ ಯೋಗಾಭ್ಯಾಸ. ಬೆಂಗಳೂರು, ಮೈಸೂರಲ್ಲೂ ಸಾವಿರಾರು ಜನರ ಯೋಗ. ಭಾರತ ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಗಿದೆ ನಿಜ. ಆದರೆ ಎಲ್ಲ ಭಾಷೆಗಳನ್ನು ಸರಿಸಮನಾಗಿ ಕಾಣ್ತಾ ಇದ್ದೀವ ನಾವು. ಹಿಂದಿಯನ್ನು ಒಂದು ಕಾಲಕ್ಕೆ ರಾಷ್ಟ್ರ ಭಾಷೆಯನ್ನಾಗಿ ಮಾಡಲಿಕ್ಕೆ ಅಂತ ಒಂದು ಪ್ರಯತ್ನಗಳಾಯಿತು. ಅದಾದ ಮೇಲೆ ಬೇಡ, ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅದಿರಲಿ ಅಂತ ಇನ್ನೊಂದು ಮಾತುಗಳು ಬಂತು. ತಮಿಳುನಾಡಿಂದ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಈ ರೀತಿ ಕಳೆದ 70 ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ನೋಡ್ತಾನೆ ಬರ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲಿ ಕನ್ನಡ ಅಂತ ಬಂದಾಗ ಡೈರೆಕ್ಟಾಗಿ ನಿಮಗೇನಾದರೂ ಹೇರಿಕೆ ಮಾಡಿದ್ರೆ ಅಪೋಸ್ ಶುರುವಾಗುತ್ತೆ. ಹಂತವಾಗಿ ನಿಧಾನ ದ್ರೋಹ ಮಾಡಬಹುದಾ ನಾವು ಅಂತ ಒಂದು ಕಡೆಯಲ್ಲಿ, ಮೆತ್ತನೆ ದ್ರೋಹ ಮಾಡಬಹುದಾ ಅಂತ ಇನ್ನೊಂದು ಕಡೆಯಲ್ಲಿ ಚಿಂತನೆಗಳು ಆಗಾಗ ನಡೀತಾ ಇರುತ್ತೆ. ಇದಕ್ಕೆ ತಾಜಾ ಉದಾಹರಣೆ ನಮ್ಮ ಮೆಟ್ರೋ. ಎಲ್ಲರೂ ಖುಷಿ, ನಮ್ಮ ಎಲ್ಲ ಪ್ರಯಾಣಿಕರಿಗೆ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ, ನಮಗೇನು ಅನುಕೂಲ ಆಯಿತು, ಟ್ರಾಫಿಕ್ ಸಮಸ್ಯೆ ತಪ್ಪಿತು, ನಮಗೆ 2 ಗಂಟೆ ಓಡಾಡಬೇಕು ನಾವು ಅಂಥೇಳಿ. ಆದರೆ ಮೆಟ್ರೋದಲ್ಲಿ ನಮಗೆ ಈಗ ತ್ರಿಭಾಷಾ ಸೂತ್ರ ಮೆಟ್ರೋಗೆ ಅಪ್ಲೈ ಆಗುತ್ತಾ ಅಂತ ಬಂದರೆ ಖಂಡಿತವಾಗಿಲ್ಲ. ಅಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷ್ 3 ಭಾಷೆ ಬಳಸ್ತಾರೆ. ಕ್ರಮೇಣವಾಗಿ ಈ ಹಿಂದಿ ಹೇರಿಕೆ ಕನ್ನಡ ಭಾಷೆಯ ಮೇಲೆ, ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ಆಗ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚರ್ಚೆಯೇ ಭಾರಿಸು ಕನ್ನಡ ಡಿಂಡಿಮವ. ಇನ್ನು ಚರ್ಚೆಯಲ್ಲಿ ನಮ್ಮನ್ನು ಆನಂದ್ ಜಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಬನವಾಸಿ ಬಳಗದ ಸದಸ್ಯರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟ ಮಾಡ್ತಿರ್ತಕ್ಕಂಥವರು. ಸ್ವಾಗತ ನಿಮಗೆ ಆನಂದ್ ಜಿ ಅವರೇ. ಇನ್ನು ಪ್ರಕಾಶ್ ಬೆಳವಾಡಿ ಅವರಿದ್ದಾರೆ, ಪ್ರಗತಿಪರ ಚಿಂತಕರು, ರಂಗಕರ್ಮಿ, ಸಾಹಿತಿ, ಚಲನಚಿತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥವರು. ಸ್ವಾಗತ ನಿಮಗೆ ಪ್ರಕಾಶ್ ಬೆಳವಾಡಿ ಅವರೇ. ಹಯಾತ್ ಕಾರ್ಗಲ್ ಅವರಿದ್ದಾರೆ, ಕರವೇ ಪ್ರವೀಣ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ. ಸ್ವಾಗತ ನಿಮಗೆ ಹಯಾತ್ ಕಾರ್ಗಲ್ ಅವರೇ. ಇನ್ನು ಮಹದೇವ ಪ್ರಕಾಶ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ನಿಮಗೆ ಮಹದೇವ ಪ್ರಕಾಶ್ ಅವರೇ. ಇನ್ನು ನಾವು ಗೋಮತ್ಸೂದನ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತೀನಿ. ಅನಂತರದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಏನಾಗ್ತಿದೆ ಹಾಗಾದರೆ ಮೆಟ್ರೋದಲ್ಲಿ? ಮೆಟ್ರೋ ಯಾರದ್ದು? ಅಯ್ಯೋ ಸೆಂಟ್ರಲ್ ಗೌರ್ಮೆಂಟ್ ನಾವು ದುಡ್ಡು ಕೊಟ್ಟಿರ್ಬೇಕ್ರಿ, ಆ ಕಾರಣಕ್ಕೆ ಮೆಟ್ರೋದಲ್ಲಿ ಹಿಂದಿ ಹಾಕಿದ್ರು ನಾವೇನು ಮಾತನಾಡುವಂತಿಲ್ಲ, ಆ ರೀತಿ ಇದೆಯಾ? ಬೇರೆ ವಿಚಾರಗಳಿದೆಯಾ? ಮೆಟ್ರೋದಲ್ಲಿ ಹಿಂದಿ ಹೇರಿಕೆ ಯಾಕೆ ಆಗ್ತಾ ಇದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ, ವರದಿ ನೋಡಿ ಚರ್ಚೆ ಶುರು ಮಾಡ್ತೀನಿ. ಬೆಂಗಳೂರನ್ನ ಮೂಲೆ ಮೂಲೆಗೆ ಸಂಪರ್ಕ ಬೆಸೆಯೋ ಮೆಟ್ರೋಗೆ ಹಂತವಾಗಿ ಚಾಲನೆ ಸಿಗ್ತಾ ಇರೋದು ಲಕ್ಷಾಂತರ ಪ್ರಯಾಣಿಕರಿಗೆ ಖುಷಿಯ ಸಂಗತಿ. ಆದರೆ ಇದರ ಬೆನ್ನಲ್ಲೇ ನಾಮಫಲಕಗಳಲ್ಲಿ 3ನೇ ಸ್ಥಾನದಲ್ಲಿದ್ದ ಹಿಂದಿಯನ್ನ 2ನೇ ಸ್ಥಾನದಲ್ಲಿ ತಂದು ಕೂರಿಸಲಾಗ್ತಾ ಇದೆ. ಇಂತಹ ಹಿಂದಿ ಹೇರಿಕೆ ವಿರುದ್ಧ ಟ್ವಿಟರ್ನಲ್ಲಿ ವಾರ್ ಶುರುವಾಗಿದೆ. ಈಗಾಗಲೇ 10 ಲಕ್ಷಕ್ಕೂ ಅಧಿಕ ಮಂದಿ ಹಿಂದಿ ಬೇಡ ಅಭಿಯಾನದಲ್ಲಿ ಕೈಜೋಡಿಸಿದ್ದಾರೆ. ಮಾತಿಗೆ ಮುಂಚೆ ತ್ರಿಭಾಷಾ ಸೂತ್ರದ ಅನ್ವಯ ಈ 3 ಭಾಷೆಗಳನ್ನ ಬಳಸಲಾಗ್ತಾ ಇದೆ ಎಂಬ ಸಬೂಬು ಅಲ್ಲಲ್ಲಿ ಕೇಳ್ತೇವೆ. ಆದ್ರೆ ತ್ರಿಭಾಷಾ ಸೂತ್ರಕ್ಕೂ ಬೆಂಗಳೂರಿನಲ್ಲಿ ಓಡಾಡೋ ಮೆಟ್ರೋ ರೈಲಿನಲ್ಲಿ ಹಿಂದಿಯನ್ನ 2ನೇ ಸ್ಥಾನಕ್ಕೆ ತಂದು ಕೂರಿಸೋದಕ್ಕೂ ಯಾವ ಸಂಬಂಧವೂ ಇಲ್ಲ. ಇಲ್ಲಿ ಅನ್ವಯ ಆಗಬೇಕಿರೋದು ಭಾಷಾ ಸರಿಸಮಾನತೆ ಅಷ್ಟೇ. ನಾಮಫಲಕ ಕನ್ನಡದಲ್ಲಿದ್ರೆ ಸಾಕು. ಜಾಗತೀಕರಣವನ್ನ ಒಪ್ಪಿರೋ ಕಾರಣಕ್ಕೆ ಇಂಗ್ಲಿಷ್ನಲ್ಲೂ ಇರಬಹುದೇನೋ, ಆದ್ರೆ ಹಿಂದಿ ನುಸುಳೋದೇಕೆ? ಇದು ಯಾರಿಗ್ ಅನುಕೂಲ ಮಾಡ್ಲಿಕ್ಕೆ? ನಮ್ಮ ನಾಳಿದ ಆಳ್ತಾ ಇರೋ ಕೇಂದ್ರದ ಧೋರಣೆಯೇ ಹಿಂದಿ ಹೇರಿಕೆ. ಕೇಂದ್ರವನ್ನಾಳ್ತಾ ಇರೋ ಸರ್ಕಾರಗಳ ಧೋರಣೆ ಹಿಂದಿ ಪರ ಇರಬಹುದೇನೋ, ಆದ್ರೆ ಇಂತಹ ಅಜೆಂಡಾಗಳಿಗೆ ಭಾರತದ ಯಾವ ಭಾಷೆಗೂ ಸರಿಸಮನಾಗಿ ನಿಲ್ಲಬಲ್ಲ ಕನ್ನಡ ಬಲಿಯಾಗಬೇಕೆ? ಇದು ಭಾಷಾ ಸರಿಸಮಾನತೆ ಅಂತ ಕರೆಸ್ಕೊಳ್ಳುತ್ತಾ? ದಕ್ಷಿಣದ ಮೇಲೆ ಉತ್ತರದ ದೌರ್ಜನ್ಯವಾಗುವುದಿಲ್ಲವೇ ಅಂತ ಕೇಳೋ ಸಮಯ ಇದು.
ರಾಜ್ಯ ಸರ್ಕಾರ ಕೂಡ ರಾಷ್ಟ್ರೀಯ ಪಕ್ಷವೊಂದರ ಸರ್ಕಾರವೇ ಆಗಿರೋದ್ರಿಂದ ಇದರ ಉಸಾಬ್ರಿ ನಮ್ಗ್ಯಾಕೆ ಅಂತ ಮೌನ ವಹಿಸಿದೆ. ಇನ್ನು ಸಹಿಸಿಕೊಂಡ್ರೆ ಹಿಂದಿಯೂ ಇರ್ಲಿ ಎಂಬ ಧೋರಣೆ ಹಿಂದಿಯೇ ಇರ್ಲಿ ಅಂತ ಬದಲಾಗೋದಕ್ಕೆ ತುಂಬಾ ಸಮಯ ಬೇಕಾಗೋದಿಲ್ಲ. ಬಿಎಂಟಿಸಿ ಬಸ್ ಯಾವ ರೀತಿಯಲ್ಲಿ ಬೆಂಗಳೂರು ನಗರ ಸಾರಿಗೆಯಾಗಿದೆಯೋ ಅದೇ ರೀತಿಯಲ್ಲಿ ಮೆಟ್ರೋ ಕೂಡ ಬೆಂಗಳೂರು ನಗರ ಸಾರಿಗೆಯ ಒಂದು ಭಾಗ. ಕೇಂದ್ರವೇ ಪೂರ್ತಿ ಹಣ ಕೊಟ್ಟು ಮಾಡಿರೋ ಯೋಜನೆಯಲ್ಲ. ಇದಕ್ಕೆ ತಗುಲಿದೆ ಎನ್ನಲಾದ 16,000 ಕೋಟಿಗೂ ಮಿಗಿಲಾದ ಹಣವನ್ನ ಕರ್ನಾಟಕದ ರಾಜ್ಯ ಸರ್ಕಾರ ಭರಿಸಿದೆ. ಉಳಿದ 3,000 ಕೋಟಿಗೂ ಮಿಗಿಲಾದ ಹಣವನ್ನ ಕೇಂದ್ರ ಕೊಟ್ಟಿದೆ. ನಾಳೆ ದಿನ ಬೆಂಗಳೂರು ಮೆಟ್ರೋಗೆ ಅಕಸ್ಮಾತ್ ನಷ್ಟ ಸಂಭವಿಸಿದ್ರೆ ಕರ್ನಾಟಕ ಸರ್ಕಾರ ಬಿಬಿಎಂಪಿ ಆಸ್ತಿ ಮಾರಿ ಆ ಸಾಲ ತೀರಿಸಬೇಕೇ ವಿನಃ ಕೇಂದ್ರ ಅದಕ್ಕೆ ಜವಾಬ್ದಾರಿ ವಹಿಸೋದಿಲ್ಲ. ಹಾಗಿದ್ಮೇಲೆ ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ ಹಿಂದಿ ಯಾಕೆ ಬೇಕು? ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರೋ ದೇಶ. ಆದ್ರೆ ಬೇರೆ ಬೇರೆ ರಾಜ್ಯಗಳನ್ನ ಭಾಷಾವಾರು ರಾಜ್ಯಗಳನ್ನಾಗಿ ವಿಂಗಡಿಸಿದ ಮೇಲೆ ಪ್ರತಿ ಭಾಷೆಗೂ ಅದಕ್ಕೆ ಸಲ್ಲೋ ಗೌರವವನ್ನ ಕೇಂದ್ರ ಕೊಡಬೇಕಿತ್ತು. ಆದ್ರೆ ಕೇಂದ್ರದಲ್ಲಿ ಭಾರತವನ್ನಾಳಿದ ಹಿಂದಿನ ಕಾಂಗ್ರೆಸ್ ಸರ್ಕಾರದಿಂದ ಹಿಡಿದು ಇಂದಿನ ಬಿಜೆಪಿ ಸರ್ಕಾರದವರೆಗೂ ಹಿಂದಿ ಹೇರಿಕೆಯನ್ನ ದಕ್ಷಿಣದ ರಾಜ್ಯಗಳ ಮೇಲೆ ಕಾಲದಿಂದ ಕಾಲಕ್ಕೆ ಮಾಡ್ತಲೇ ಬರ್ತಾ ಇವೆ. ತಮಿಳುನಾಡು ಮತ್ತು ಆಂಧ್ರ ರಾಜ್ಯಗಳು ಇದಕ್ಕೆ ತಕ್ಕ ಉತ್ತರವನ್ನೇ ಕೊಟ್ಟಿವೆ. ಆದ್ರೆ ಕರ್ನಾಟಕದಲ್ಲಿ ಪರೋಕ್ಷವಾಗಿ ಹಿಂದಿ ಹೇರಿಕೆ ಮಾಡ್ತಲೇ ಸಾಗಿವೆ. ಈಗ ಕನ್ನಡಿಗರು ಸುಮ್ಮನಿದ್ರೆ ಮುಂದೊಂದು ದಿನ ಹಿಂದಿ ದಬ್ಬಾಳಿಕೆ ಶುರುವಾದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ಇಟಿವಿ ನ್ಯೂಸ್. ಇದು ಯಾವ ಮಹಾ ಇಶ್ಯೂ? ಬೋರ್ಡಲ್ಲಿ ಹಿಂದಿ ಅಕ್ಷರಗಳ ಬಂದ ಮಾತ್ರಕ್ಕೆ ನಾವು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾ? ನಿಜಕ್ಕೂ ಇದು ಕರ್ನಾಟಕವನ್ನೇ ಆಕ್ರಮಿಸುವಷ್ಟು, ಕನ್ನಡ ಭಾಷೆಯನ್ನೇ ತುಳಿಯುವಷ್ಟು ಶಕ್ತಿ ಇದಕ್ಕೆ ಇದೆಯಾ ಅಂತ ಕೂಡ ಅನೇಕರಲ್ಲಿ ಪ್ರಶ್ನೆ ಬರಬಹುದಾಗುತ್ತೆ. ಆದರೆ ವಿಷಯ ಏನಂತ ಹೇಳಿದ್ರೆ, ನಿಧಾನವಾಗಿ ಇದನ್ನು ಮಾಡ್ತಿರ್ತಕ್ಕಂಥದ್ದು ಯಾಕೆ ಅಂತ ಒಂದು ಪ್ರಶ್ನೆ ಬರಬೇಕು. ಹಿಂದಿ ಯಾರು ಕೇಳಿದ್ರು, ಯಾರು ಒತ್ತಾಯ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಈ ಪ್ರಶ್ನೆ ಇಟ್ಕೊಂಡು ಕೂಡ ಚರ್ಚೆ ಮಾಡಬೇಕಾಗತ್ತೆ. ಪ್ರಕಾಶ್ ಬೆಳ್ವಾಡಿ ಅವರೇ, ಟ್ವೀಟ್ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಪೋಸ್ಟ್ ಕೂಡ ಮಾಡಿದ್ರಿ. ಇಂಥ ಹೋರಾಟಗಳಲ್ಲಿ ಯಾವಾಗಲೂ ಮುಂಚೂಣಿಲಿರ್ತೀರಿ. ಈ ಹಿಂದಿ ಹೇರಿಕೆ ಯಾಕೆ ಆಗ್ತಿದೆ, ನಮ್ಗೆ ಯಾಕೆ ಬೇಕು? ಜನರಲ್ಲ ಕಾಣ್ತಕ್ಕಂಥದ್ದು 3 ಭಾಷೆ ರೀ, ಹಿಂದಿ ಕೆಲವ್ರಿಗೆ ಇವತ್ತಿಗೂ ಅದನ್ನು ರಾಷ್ಟ್ರಭಾಷೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದೊಂದು ವಿಚಾರ ಇರಲಿ ಬಿಡಿ, 3 ಭಾಷೆ ತಾನೇ, ಒಂದು ಕನ್ನಡ, ಒಂದು ಹಿಂದಿ, ಒಂದು ಇಂಗ್ಲೀಷ್, ಇದ್ದರೆ ತಪ್ಪೇನು ಅಂತ ಕೂಡ ಕೇಳುವವರಿದ್ದಾರೆ. ಆದರೆ ಹಿಂದಿ ಇಲ್ಲಿ ಯಾಕೆ ಬರಬಾರ್ದು ಅಂತ ನಿಮ್ಮ ವಾದ? ನೋಡಿ, ಇದು ಪ್ರಶ್ನೆಯನ್ನು ಕೇಳಿದಾಗ ಇದಕ್ಕೆ ಸ್ಪಂದಿಸೋ ರೀತಿ ಇದೆಯಲ್ಲ, ಇದಕ್ಕೆ ಪ್ರತಿಕ್ರಿಯೆ ಅದರಲ್ಲಿ ಒಂದು ಒರಟುತನ ಬಂದಿದೆ. ಯಾತಕ್ಕೆ ಬಂದಿದೆ ಅಂದರೆ, ಒಂಥರ ರೂಢಿಯಾಗಿ ಈ ಹಿಂದಿ ಹೇರಿಕೆ ಅನ್ನೋದು ಒಂದು ರೂಢಿಯಾಗಿ ಒಂದು ಜಡ್ಡು ಹಿಡಿದೋಗಿದೆ. ನಾವು ಸೂಕ್ಷ್ಮಜ್ಞತೆಯನ್ನು ಕಳ್ಕೊಂಡಿದ್ದೀವಿ ನಾವು. ಇದಕ್ಕೆ ಹಿನ್ನೆಲೆ ಹೇಳ್ತೀನಿ ನೋಡಿ. ಮೊದಲು ಹಿಂದಿಯನ್ನು ಹೇರಿಕೆ ಮಾಡಬೇಕು ಅಂತ ಇದು ಸಂವಿಧಾನದ ರಚನೆಗಾಗಿ ಸಭೆಯನ್ನು ಮಾಡಿದೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಗಳಾದಾಗ ಅದರಲ್ಲಿ ರಘುನಾಥ್ ದುಲೇಕರ್ ಅವ್ರು ಹೇಳಿದ್ರು, ನಿಮಗೆ ಅವ್ರು ಮಂಡಿಸೋಕ್ಕೆ ಹೋದಾಗ ನಮಗೆ ಅರ್ಥ ಆಗೋದಿಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಹೇಳಿ ಅಂತ ಕೇಳಿದಾಗ, ಹಿಂದೂಸ್ತಾನಿ ಭಾಷೆ ಗೊತ್ತಿಲ್ಲದೆ ಇರೋರು ಭಾರತದಲ್ಲಿ ಇರೋ ಅಗತ್ಯ ಇಲ್ಲ, ಅವರು ಆ ಭಾರತವನ್ನು ಬಿಟ್ಟು ಹೋಗಬೇಕು. ಎರಡನೇದೇನೆಂದ್ರು, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಹಿಂದೂಸ್ತಾನಿ ಭಾಷೆ ಗೊತ್ತಿರಬೇಕು, ಇದ್ರ ಕೂರೋದಕ್ಕೆ ಲಾಯಕ್ಕಿಲ್ಲ ಅಂತಂದ್ರು. ಈ ಥರ ಧೋರಣೆ ಇತ್ತು. ಅಲ್ಲಿಂದ ಶುರುವಾಗಿದ್ದು ಮೊದಲು ಹಿಂದಿನ ರಾಷ್ಟ್ರೀಯ ಭಾಷೆ ಅಂತ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಅದಾಗಲಿಲ್ಲ. ಆಮೇಲೆ ಏಕೈಕ ಒಫಿಷಿಯಲ್ ಭಾಷೆ ಅಂತ ಮಾಡೋದಕ್ಕೆ ಹೋದರು. ಅಂದರೆ ರಾಜ್ಯಗಳ ಮತ್ತು ಒಕ್ಕೂಟದ ಮಧ್ಯೆ ಸಂಪರ್ಕಕ್ಕಾಗಿ ಬೇಕಾದ ಒಂದು ಭಾಷೆ ಬೇಕಾಗಿತ್ತು, ಅದಕ್ಕಾಗಿ ಬಳಸ್ಕೋಬೇಕು ಅಂತ. ಅದಕ್ಕೂ ಒಪ್ಪಿಗೆ ಸಿಕ್ಕಲಿಲ್ಲ. ಆಮೇಲೆ ಹೋರಾಟಗಳಾದಮೇಲೆ ಮುಖ್ಯವಾಗಿ ಚೆನ್ನೈಯಲ್ಲಿ, ಅಂದರೆ ತಮಿಳುನಾಡವರು ಪೆರಿಯಾರಿಂದ ಹಿಡಿದು ಎಲ್ಲರೂ ಪ್ರತಿಭಟನೆ ಮಾಡಿದ್ರು, ತುಂಬ ಹೋರಾಟ ಮಾಡಿದ್ದಕ್ಕಾಗಿ ಸತತವಾಗಿ ಇಂಗ್ಲೀಷನ್ನು ಇನ್ನೊಂದು ಅಧಿಕೃತ ಭಾಷೆಯನ್ನಾಗಿ ಉಳಿಸ್ಕೊಂಡು ಬರೋದಕ್ಕಾಯ್ತು. ಅದೇನಾದ್ರು ಆ ಹೇರಿಕೆ ಆಗಿ ನಮಗೆ ಅಭ್ಯಾಸ ಹೋಗಿರೋದ್ರಿಂದ ಇದನ್ನ ಪ್ರಶ್ನೆ ಕೇಳೋರೇ ಫ್ಯಾನೆಟಿಕ್ ಅನ್ನೋ ಥರದ್ದಾಗಿದೆ. ಅಂದರೆ ನಿಮ್ಗೆ ವಿಚಿತ್ರ ಇನ್ನೊಂದು ಹೇಳ್ತೀನಿ ಕೇಳಿ. 1950ರಿಂದ ಬೊಮ್ಮಾಯಿ ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಬರೋವರೆಗೂ ಸುಮಾರು 100ಕ್ಕೂ ಹೆಚ್ಚು ಸಲ ಆರ್ಟಿಕಲ್ 356 ದುರ್ಬಳಕೆ ಆಗಿ ಸರ್ಕಾರಗಳನ್ನ ತೆಗೆದು ಸೆಂಟ್ರಲ್ ರೂಲ್ನ ಹಾಕಿದರು. ಅದು ನಾವು ಸಾಮಾನ್ಯ ಅನ್ಕೊಂಡ್ಬಿಟ್ಟಿದ್ವಿ. ಒಂದು ವರ್ಷದಲ್ಲಿ 3 ಸತಿ ತೆಗಿತಾ ಇದ್ದಾರೆ ಆವರೇಜು, ಅದು ಸಾಮಾನ್ಯ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಆದರೆ ಅದು ಜಜ್ಮೆಂಟ್ ಬಂದ ತಪ್ಪು ಅಂತ ಅಂದಮೇಲೆ ಅದು ನಿಂತಿರೋದಲ್ವ. ಆ ಥರ ಈಗ ಈ ಸಲ ಬನವಾಸಿ ಬಳಗದವರು ಅಥವಾ ಟ್ವಿಟ್ಟರ್ ಸ್ಟಾಮ್ ಮಾಡೋಣ ಅಂತಂದರೆ ಸಮಯ ಪಕ್ವವಾಗಿದೆ. ಈಗ ಕೇಳಿದ್ರೆ ತುಂಬ ಜನ ಅದಕ್ಕೆ ಅದರ ಸ್ವಲ್ಪ ಅರಿವಿದೆ, ಅದಕ್ಕೆ ಸ್ಪಂದಿಸ್ತಾರೆ ಅಂದ್ಕೊಂಡು ಮಾಡಿದ್ದಾರೆ. ಇದು ಹಿಂದಿ ಹೇರಿಕೆನೇ.
ಇದು ಅಷ್ಟು ಮುಗ್ಧವಾಗಿ ಅದಿದ್ರೆ ಏನೀಗ ಅನ್ನೋ ಏನು ಮಹಾ ಅಲ್ಲ. ಏನು ಮಹಾ ಆ ಅದು? ಥರದ್ದಲ್ಲ. ಯಾವ್ದೋ ವಿಚಾರ ಅದು ಅಂತ ಅಲ್ಲ ಅದು. ಯಾಕೆ ಅಂದರೆ ನಾನು ಇನ್ನೊಂದು ಹೇಳಿಬಿಡ್ತೀನಿ, ಅಂದರೆ ನಾನು ಮೆಟ್ರೋ ಪರವಾಗಿ ಮಾತಾಡ್ದಂಗೆ ಇರುತ್ತೆ ಅದು ಏನಂದರೆ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಹಿಂದಿ ಹೇರಬೇಕು ಅನ್ನುವ ಒತ್ತಡ ಇದೆ. ಸಂವಿಧಾನದ ಆರ್ಟಿಕಲ್ಲು 343ರಿಂದ ಹಿಡಿದು 351ವರೆಗೂ ಹಿಂದಿಯನ್ನು ಪ್ರಮೋಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ಸಂವಿಧಾನವೇ ತಂದಿದೆ. ಅದು ತಪ್ಪು. ಸಂವಿಧಾನದ ಎಷ್ಟೋ ಒಳ್ಳೆ ಕೆಲಸಗಳನ್ನ ನಿರ್ಲಕ್ಷ್ಯ ಮಾಡಿ ಗಾಳಿಗೆ ತೂರಿ ಅದನ್ನು ಇವರು ಮನಸ್ಸಿಗೆ ಬಂದದ್ದನ್ನು ಮಾಡ್ಕೊಂಡು ಬಂದಿದ್ದಾರಲ್ಲ, ಇದರದ್ದು ತಿದ್ದುಪಡಿ ಆಗಬೇಕು. ಅದರ ಪ್ರಾಬ್ಲಮ್ ಇದೆ, ಅದನ್ನು ಹೇಳಲೇಬೇಕು ನಾವು. ಆನಂದ್ ಅವರ, ಯಾಕೆ ಇದು ಈಗ ನಮ್ಮ ರಾಜ್ಯ ಸರ್ಕಾರ ಕೇಳಿದ್ರೆ ಇದೊಂದು ಗಂಭೀರ ವಿಷಯ ಆಗಿದೆಯಾ? ರಾಜ್ಯ ಸರ್ಕಾರ ದೃಷ್ಟಿಯಿಂದ ಗಂಭೀರ ವಿಷಯ ಆಗಿಲ್ವಾ, ಅಥವಾ ಕೇಂದ್ರದ ಒತ್ತಡಕ್ಕನುಗುಣವಾಗಿ ರಾಜ್ಯ ಸರ್ಕಾರ ಬಿಹೇವ್ ಮಾಡ್ತಿದ್ಯಾ ಅಂತ? ಮೆಟ್ರೋ ವಿಷಯಕ್ಕೆ ಬರೋದಾದರೆ, ನಮ್ಮ ಮೆಟ್ರೋ ಸಂಸ್ಥೆ ಕೇಂದ್ರ ಸರ್ಕಾರದಲ್ಲ. ನಾವಿಲ್ಲಿ ಕೇಂದ್ರ ಸರ್ಕಾರನ ಪಾಪ ಸುಮ್ಮನೆ ದೂರ್ತಾ ಇದ್ದೀವಿ. ಓಕೆ, ನಾವು ನಮ್ಮ ಮೆಟ್ರೋನ ಕೇಳಿದಾಗ ನಿಮಗೆ ಏನನ್ನ ನೀವು ಅನುಸರಿಸ್ತೀರಾ ಈ ಭಾಷಾ ನೀತಿಗೆ ನೀವು ಅಂತ ಕೇಳಿದ್ರೆ ಅವರು ರಾಜ್ಯ ಸರ್ಕಾರದ ನಿಯಮ ಗೆಜೆಟ್ನ ಫಾಲೋ ಮಾಡ್ತೀವಿ ಅಂತ RTIಗೆ ಇದು ಉತ್ತರ ಕೊಟ್ಟಿದ್ದಾರೆ ಅವರು ಮಾಹಿತಿ ಹಕ್ಕಲ್ಲಿ ಕೇಳಿದಾಗ. ಆದರೆ ರಾಜ್ಯ ಸರ್ಕಾರದ ಭಾಷಾ ನೀತಿ ಸ್ಪಷ್ಟವಾಗಿದೆ, ಕನ್ನಡ ಮತ್ತು ಇಂಗ್ಲೀಷು. ಕರ್ನಾಟಕ ರಾಜ್ಯ ಸರ್ಕಾರ ಆಡಳಿತ ಭಾಷೆಗಳು. ಇವರು ರಾಜ್ಯ ಸರ್ಕಾರದ ಭಾಷಾ ನೀತಿ ಅನುಸರಿಸ್ತಾ ಇಲ್ಲ. ಆದರೆ ನೀವು ಕೇಳಿದಾಗೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ರಾಜ್ಯ ಸರ್ಕಾರ ನಡೆಸ್ತಾ ಇರೋವೆಲ್ಲ ರಾಷ್ಟ್ರೀಯ ಪಕ್ಷಗಳೇ, ಅವರಾಗಲಿ ಇವರಾಗಲಿ. ಆದರೆ ಅವರ ಮೂಲ ಸಿದ್ಧಾಂತದಲ್ಲೇ ಹಿಂದಿ ಪ್ರಚಾರ ಮಾಡ್ತೀವಿ ಅಂತಲೇ ಒಪ್ಕೊಂಡು ಬಂದಿರೋರು. ಹಾಗಾಗಿ ಅವ್ರುಗಳಿಗೆ ನೀವು ಯಾರನ್ನೇ ಮಾತಾಡ್ಸಿದ್ರು ಕೂಡ ಹಿಂದಿ ಜೊತೆಲಿದ್ರೆ ಭಾರತನ ಒಗ್ಗೂಡಿಸುತ್ತೆ ಅನ್ನೋ ಮಾತೇ ನಿಮಗೆ ಬರೋದು. ಆದರೆ ಇದು ಭಾರತ ಒಗ್ಗೂಡಿಸಲ್ಲ. ಇದು ಏನು ಮಾಡ್ತಾ ಇದೆ, ಭಾರತದಲ್ಲಿ ಹಿಂದಿಯೇತರರೆಲ್ಲ 2ನೇ ದರ್ಜೆ ಪ್ರಜೆಗಳು ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ಯಾಕಂದ್ರೆ ಹಿಂದಿ ಅವನಿಗೆ ಯಾವ ದೇಶದ ಯಾವ ಮೂಲೆಗೆ ಹೋದ್ರೂ ಅವನಿಗೆ ಮೆಟ್ರೋಗೆ ಹೋಗ್ಲಿ, ರೇಡಿಯೋ ಕೇಳಿ, ಎಲ್ಲಿ ಕೇಳಿ ಹಿಂದಿನಲ್ಲಿ ಅವನಿಗೆ ಸೇವೆ ಸಿಗುತ್ತೆ. ಕನ್ನಡದವ್ರಿಗೆ ಕರ್ನಾಟಕದಲ್ಲಿ ಕನ್ನಡ ಬಿಟ್ರೆ ಅದು ಒದ್ದಾಡಬೇಕು, ಕೆಲವು ಕಡೆ ಅದೂ ಇಲ್ಲ. ಯಾಕಂದ್ರೆ ನನಗೆ ಏರ್ಪೋರ್ಟಲ್ಲಿ ಹೋದ್ರೆ ಕನ್ನಡ ಸಿಗಕ್ಕೆ ಭಾಳ ಕಷ್ಟಪಡ್ಬೇಕಾಗತ್ತೆ ಅನೌನ್ಸ್ಮೆಂಟು. ಆದರೆ ನಂಗೆ ಭಾರತದಲ್ಲಿ ಎಲ್ಲೋದ್ರೂ ನಂಗೆ ಇದೇ ಸೌಕರ್ಯ ಕೊಡ್ತಾರ, ನಾನು ಭಾರತೀಯ, ಹಿಂದಿ ಅವನಿಗಿರೋ ಅಷ್ಟೇ ಹಕ್ಕು ನನಗೂ ಇದೆ. ಹಾಗಿದ್ದಾಗ ನನಗೂ ಅದೇ ಹಕ್ಕು ಕೊಡಬೇಕಲ್ಲ, ಅದನ್ನ ನಿರಾಕರಿಸ್ತಾ ಬಂದಿದೆ ಭಾರತ ಸರ್ಕಾರ. ದೇಶ ಪ್ರೇಮ ದೆಹಲಿ ಮೆಟ್ರೋದಲ್ಲಿ ಕನ್ನಡ ನೀವು ಹಾಕ್ತೀರಾ ಅಂತ ನನ್ನ ಪ್ರಶ್ನೆ. ದೆಹಲಿ ಮೆಟ್ರೋ ಯಾಕೆ ಒಂದೇ? ಭಾರತದವರು ನಾವು ಮುಂಬೈಯಲ್ಲಿ ಕೂತಿದೀವಿ, 12 ಲಕ್ಷ ಜನ 15 ಲಕ್ಷ ಜನ ಕನ್ನಡಿಗರಿದ್ದೀವಿ, ಅಲ್ಲಿ ಕೊಡ್ತಾರ ಕನ್ನಡನ? ಕೊಡಿ, ನೀವೆಲ್ಲರಿಗೂ ಎಲ್ಲ ಹಕ್ಕು ಕೊಡೋದಾದ್ರೆ ಹಿಂದಿಯವ್ರಿಗೆ ಮಾತ್ರ ಎಲ್ಲಿ ಹೋದ್ರು ಹಿಂದಿಲಿ ಕೊಡ್ತೀನಿ, ಕನ್ನಡದವ್ರು ಕರ್ನಾಟಕದಲ್ಲಿ ಮಾತ್ರ ಕಷ್ಟಪಟ್ಟು ಕನ್ನಡ ಕೊಡ್ತೀನಿ ಅನ್ನೋದು ಯಾಕೆ? ಇಲ್ಲೂ ನೀವು ಆದ್ರೆ ಅದು ಎಲ್ಲಾ ಕಡೆ ಎಲ್ಲಾ ಭಾಷೆ ಕೊಡಕ್ ಆಗಲ್ಲ ಅಲ್ವಾ? ಅದರಿಂದ ನೀವು ಸರಿಯಾಗಿ ಆಯಾ ಪ್ರದೇಶದಲ್ಲಿ ಆಯಾ ರಾಜ್ಯದ ಆಡಳಿತ ಭಾಷೆಯನ್ನ ಕೊಡಿ. ನಿಮಗೆ ಕೊಡೋದಾಗ 2ನೇ ಆಯ್ಕೆ ಮಾಡೋದೇ ಆದ್ರೆ ದಯವಿಟ್ಟು ಇಂಗ್ಲಿಷ್ನ ಆಯ್ಕೆ ಮಾಡಿ. ಈ ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆ ನಾನು ಉತ್ತರ ಸಿದ್ಧ ಇದ್ದೀನಿ, ನಾನು ಹೇಳ್ತೀನಿ. ಹಯಾತ್ ಅವರೇ, ಈಗ ಎರಡು ರೀತಿ ದಾರಿಗಳು ನೋಡ್ತಾ ಇದ್ದೀವಿ ನಾವು ಈ ಕನ್ನಡ ಪರ ಹೋರಾಟಗಳಲ್ಲಿ. ಒಂದು ಈ ಸದ್ದಿಲ್ಲದ ಹೋರಾಟಗಳು, ನಿಮಗೆ ಪೇಪರ್ ವರ್ಕಲ್ಲಿ ಸರ್ಕಾರದ ಮಟ್ಟದಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡು RTIಯಿಂದ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಕೇಂದ್ರಕ್ಕೆ ಏನು ಮುಟ್ಟಿಸ್ಬೇಕೋ ಒಂದು ಧಾಟಿ. ಇನ್ನೊಂದು ಧಾಟಿಯ ಹೋರಾಟಗಳು ಹೇಗೆ ಅಂತ ಹೇಳಿದ್ರೆ ಪ್ರತಿಭಟನೆಗಳು. ರಸ್ತೆಯಲ್ಲಿ ನಿಂತು ನಾವು ಫೈಟ್ ಮಾಡ್ತೀವಿ, ನಾವು ಸಹಿಸಲ್ಲ ಇದನ್ನು, ಇದು ನಾವು ಬಂದ್ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ರೋಡ್ ಬ್ಲಾಕ್ ಮಾಡ್ತೀವಿ, ಇಂಥದನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಇಂಥ ವಿಚಾರಗಳು ನಿಧಾನವಾಗಿ ಆವರಿಸ್ಕೊಂಡು ಅದು ಆದೇಶಗಳಾಗಿ ಕಾನೂನುಗಳಾಗಿ ಬಂದುಬಿಡ್ತವೆ. ಹಿಂದಿನೇ ಬಳಸ್ಬೇಕ್ರಿ ನೀವು, ಮುಗೀತು, ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಅಂತ ಒಂದು ದಿನಕ್ಕೆ ರೂಲ್ ಬಂದ್ಬಿಟ್ಟಾಗ ಏನೂ ಮಾಡಲಾರ ಸ್ಥಿತಿಲಿ ನಾವು ಇರಬಹುದಾಗುತ್ತೆ. ಸೊ ಯಾಕೆ ಇಂಥ ವಿಚಾರಗಳು ದೊಡ್ಡ ಹೋರಾಟಗಳಾಗ್ತಾ ಇಲ್ಲ ಅಂತ? ಮೆಟ್ರೋ ನಮಗೆ ಹಿಂದಿ ಬೇಕಾಗಿಲ್ಲ ರೀ, ಯಾಕೆ ನಾವು ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲ್ಲ ನಾವು ಅಂತ? ಈ ಮೆಟ್ರೋ ವಿಚಾರದಲ್ಲಿ ಮೂಲಭೂತವಾಗಿ ಆನಂದ್ ಅವ್ರು ಹೇಳಿದ್ರು, ಈಗ ದಕ್ಷಿಣ ಭಾರತದವ್ರನ್ನ ಉತ್ತರ ಭಾರತದವರು 2ನೇ ದರ್ಜೆಯ ಪ್ರಜೆಗಳ ಥರ ನೋಡ್ತಾ ಇರ್ತಕ್ಕಂಥದ್ದು. ಈಗ ಒಂದೇ ಧರ್ಮ, ಒಂದೇ ತೆರಿಗೆ, ಒಂದೇ ಭಾಷೆ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥದ್ದು, ಅದೊಂದು ವ್ಯವಸ್ಥಿತ ಪಿತೂರಿ ನಡೀತಾ ಇರ್ತಕ್ಕಂಥದ್ದು. ಇನ್ನು ಹೋರಾಟದ ಮೆಟ್ರೋ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಭೂತವಾಗಿ ಶಂಕರನಾಗ್ ಹೆಸರಿಡಬೇಕು ಅದಕ್ಕೆ ಅಂತ ಹೇಳಿ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ. ಈ ಹಿಂದಿ ವಿಚಾರ ಬಂದಾಗ ಅಥವಾ ಹೋರಾಟದ ವಿಚಾರ ಬಂದಾಗ ನಮ್ಮಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ. ಕನ್ನಡಿಗರ ಹೋರಾಟ, ಮೈಸೂರು ಬ್ಯಾಂಕ್ ಹೋರಾಟ ಒಂದು, ಟೌನ್ ಹಾಲ್ ಹೋರಾಟ ಒಂದು, ಆಮೇಲೆ ಆನಂದ ಸರ್ಕಲ್ ಹೋರಾಟ ಒಂದು, ಈ ರೀತಿ ವಿಂಗಡಣೆಗಳಾಗಿದ್ದಾವೆ. ನಮ್ಮಲ್ಲಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಒಂದು ಇನ್ನೊಂದೇನು ಅಂದರೆ, ಕನ್ನಡಿಗರಾಗಿ ಯಾರು ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ. ನಾನು ಹೋದರೆ ಬಹುಶಃ ಮಹಮ್ಮದೀಯ ಕನ್ನಡಿಗ ಆಗಿರ್ಬೋದು, ಅಥವಾ ITBT ಕನ್ನಡಿಗ ಆಗಿರ್ಬೋದು, ನಾನೊಬ್ಬ ದಲಿತ ಕನ್ನಡಿಗ, ನಾನೊಬ್ಬ ಇನ್ನೊಂದು ಮಹಿಳಾ ಕನ್ನಡಿಗ ರಕ್ಷಣಾ ವೇದಿಕೆ, ಈ ರೀತಿ ಜಾತಿ ಧರ್ಮ ಮತ್ತೆ ಅವರವರ ಉದ್ಯೋಗಕ್ಕೆ ಸಮನಾಗಿ ಅವರು ನಾವು ಆ ರೀತಿಯ ಕನ್ನಡಿಗರು ಅಂತೇಳಿ ಎಲ್ಲರೂ ಒಟ್ಟಾಗಿ ಕನ್ನಡಿಗರಾಗಿ ಯಾವುದೇ ವಿಚಾರವನ್ನು ನಾವು ಅಷ್ಟು ಗಂಭೀರವಾಗಿ ಪರಿಗಣಿಸ
ನಡೆಸ್ತಾ ಇಲ್ಲ. ಈ ಹಿಂದಿ ಭಾಷೆ ವಿಚಾರ ಬಂದಾಗ ಈ ಹಿಂದಿ ಭಾಷೆಯನ್ನ ವಿರೋಧಿಸಿಕೊಂಡು ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ಆದರೆ ದಪ್ಪ ಚರ್ಮದ ಸರ್ಕಾರಗಳು ಈಗಲೇ ಅವ್ರು ಹೇಳಿದ್ರು, ಇದು ಕೇಂದ್ರ ಸರ್ಕಾರಕ್ಕೆ ಬರಲ್ಲ, ರಾಜ್ಯ ಸರ್ಕಾರನೇ ಇದಕ್ಕೆ ಕೆಲವು ನೀತಿ ನಿಯಮಗಳನ್ನು ಅಳವಡಿಸ್ಬಿಟ್ಟು ನಾವು ಕನ್ನಡ ಭಾಷೆಯನ್ನು ಪ್ರಾಮುಖ್ಯತೆ ತಗೊಂಬರ್ಬೇಕು ಅಂತ. ತ್ರಿಭಾಷಾ ಸೂತ್ರವನ್ನು ಅನುಸರಿಸಿ ನಾವು ಒಪ್ಕೊಂಡಾಗ್ಲೂ ಸಹ ವ್ಯವಸ್ಥಿತವಾಗಿ ನೀವು ಹೇಳ್ದಂಗೆ ಸ್ಲೋ ಪಾಯ್ಸನ್ ತ್ರಿಭಾಷಾ ಸೂತ್ರ ಯಾವುದಕ್ಕೆ ಅನ್ನೋದ್ರ ವಿಂಗಡಣೆ ಸರ್ಕಾರಕ್ಕೂ ಸರಿಯಾಗಿ ಗೊತ್ತಿಲ್ಲ. ಇವರೇನೋ ಜಾರಿ ಮಾಡಿದ್ರು. ಈಗ ಸುಮಾರು ಜನ ಅಂದ್ಕೊಂಡಿರ್ತಕ್ಕಂಥದ್ದು ಏನು, ಇದು ಕೇಂದ್ರದ್ದು ಮೆಟ್ರೋ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ತ್ರಿಭಾಷಾ ಸೂತ್ರದ ಅನ್ವಯವಾಗಿ ಹಿಂದಿನ ಹಾಕಿದೆ ಅಂತ ಹೇಳಿ. ಕೇಂದ್ರದ ಪಾತ್ರ ಎಷ್ಟಿದೆ ಇದರಲ್ಲಿ? ನಿಜಕ್ಕೂ ಹಿಂದಿ ಬಳಸಬಹುದಾಗತ್ತಾ? ಇದಕ್ಕೆ ಕಾನೂನು ಮಾನ್ಯ ಮಾಡಿದ್ಯಾ? ಗೆಜೆಟ್ನಲ್ಲಿ ಅಂತ ಉಲ್ಲೇಖಗಳು ಇದೆಯಾ? ಅಥವಾ ಹೈವೇ ಪ್ರಾಧಿಕಾರದೇ ಬೇರೆ ರೂಲ್ಸ್ ಇಟ್ಕೊಂಡಿದ್ಯಾ? ಹೈವೇ ಪ್ರಾಧಿಕಾರಕ್ಕೂ ಮೆಟ್ರೋ ರೈಲಿಗೂ ಏನು ಸಂಬಂಧ ಇದೆ? ನಾವು ಪ್ರಶ್ನೆ ಮಾಡ್ತಾ ಇದೀವ ಅಂತ. ನಾವು ಕೇಳ್ತಾ ಇರೋದು ಯಾರ ಹತ್ರ ಅಂದ್ರೆ, ರಾಷ್ಟ್ರೀಯ ಪಕ್ಷಗಳು ಇವಾಗ ಏನು ಆಳ್ತಾ ಇದಾವೆ, ಪ್ರಮುಖ 2 ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ. ಓಕೆ, ಭಾಷಾವಾರು ಪ್ರಾಂತ್ಯಗಳನ್ನು ಆಗ್ತಾ ಇರೋ ಸಂದರ್ಭದಲ್ಲೇ ಅದನ್ನು ವಿರೋಧಿಸಿದ್ವು. ಭಾಷಾವಾರು ಪ್ರಾಂತ್ಯಗಳು ಬೇಡ, ಅಲ್ಲೇ ಅವರಿಗೆ ವಿರೋಧ ಯಾಕಿತ್ತು ಅಂದ್ರೆ ಹಿಂದಿ ಭಾಷೆ ಹೇರಕ್ಕಾಗಲ್ಲ ಅಂತಕ್ಕಂಥದ್ದು ಡೆಲ್ಲಿ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಸಾಕಷ್ಟು ಗಲಭೆ ಅದೆಲ್ಲ ನಡೆಸು ಫಜಲಲಿಯಿಂದ ಅದು ನಮಗೆ ಭಾಷಾವಾರು ಪ್ರಾಂತ್ಯ ಬೇಕು ಅಂತಕ್ಕಂಥದ್ದು 52ರಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಅದು ಬಂದ ಮೇಲೆ ನಮಗೆ ಏನ್ ಬೇಕು, ನಮಗೆ ಹಕ್ಕನ್ನು ಕೊಡಲೇಬೇಕು. ಫೈನ್. ಯಾಕೆ ಗೋ ಮಧುಸೂದನ್ ಅವರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ, XMLC ಬಿಜೆಪಿಯ ಮುಖಂಡರು. ಗೋ ಮಧುಸೂದನ್ ಅವರೇ, ಯಾಕೆ ನಮಗೆ ಈ ಹಿಂದಿ ಹೇರಿಕೆಯನ್ನ ಮಾಡ್ತಾ ಇದ್ದೀರಿ? ಕೇಂದ್ರದ ಕಡೆಯಿಂದ ಇದು ಯಾಕೆ ಇಂಪೋಸ್ ಆಗ್ತಾ ಇದೆ ನಮ್ಮ ಕರ್ನಾಟಕದ ಮೇಲೆ ಅಂತ? ನಾನು ನೀವು ಫೋನ್ ಮಾಡಿದ ತಕ್ಷಣ ಈ ವಿಷಯ ಹೇಳಿದಾಗ ಮೆಟ್ರೋನ ನಮ್ಮ ಕರ್ನಾಟಕದ ಪ್ರಮುಖರು ಯಾರಿದ್ದಾರೆ, ಪ್ರದೀಪ್ ಸಿಂಗ್ ಖರೋಲಾ ಅವ್ರ ಹತ್ರ ಮಾತನಾಡಿದೆ. ಅವರು ತುಂಬ ಒಳ್ಳೆ ಕನ್ನಡದಲ್ಲೇ ನಾನು ಮಾತಾಡಿದೆ. ಅವರು ತುಂಬ ಒಳ್ಳೆ ಕನ್ನಡದಲ್ಲೇ ನಂಗೆ ಉತ್ತರ ಕೊಟ್ಟರು. ಅವ್ರು ಹೇಳಿದ್ರು, ನಮ್ಮ ಮೆಟ್ರೋ ಅನ್ನುವಂಥದ್ದು ಒಂದು ಕಾರ್ಪೊರೇಷನ್ ಸರ್, ಇದರಲ್ಲಿ 50% ರಾಜ್ಯ ಸರ್ಕಾರದ ಹಣ ಇದೆ, 50% ಕೇಂದ್ರ ಸರ್ಕಾರದ್ದು ಹಣ ಇದೆ ಇದರಲ್ಲಿ ಅಂತ. ಕೇಂದ್ರ ಸರ್ಕಾರ ಇದಕ್ಕೂ ಏನು ಸಂಬಂಧ ಇದೆ ಅಂತನ್ನುವಂಥ ಪ್ರಶ್ನೆ ಇಲ್ಲ. ಕೇಂದ್ರ ಸರ್ಕಾರದ್ದು 50% ಹಣ ಇದೆ ಇದರಲ್ಲಿ. ಮತ್ತು ನಾನು ಅವ್ರನ್ನ ಕೇಳಿದೆ, ನನಗೆ ಈ ರೀತಿಯಾದಂಥ ದೂರು ಬಂದಿದೆ, ನೀವು ಕನ್ನಡನ ಅಲ್ಲೇನೋ ನೀವು ಅವಮಾನ ಮಾಡಿದಿರಿ, ಕನ್ನಡಕ್ಕೇನೋ ನೀವು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ ಕೇಳಿದೆ. ಇಲ್ಲ, ನನ್ನ ಪ್ರಶ್ನೆ ಅದಲ್ಲ. ಅವರೇ ಅವರ ಫೋಟೋಗಳಲ್ಲಿ ಹಿಂದಿ ಹೇರಿಕೆ, ಕನ್ನಡಕ್ಕೆ ಅವಮಾನ, ಕನ್ನಡ ಹೆಸರು ಇದೆ ಅಲ್ಲಿ, ಹಿಂದಿ ಮೇಲೆ ತರ್ತಾ ಇದ್ದೀರಿ ನೀವು ಅಂತ. ಅಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದರೆ ಅಂತಲ್ಲ, ಹಿಂದಿ ಹೇರಿಕೆ ಆಗ್ತಿದೆ ಅಂತ ನಮ್ಮ ಪ್ರಶ್ನೆ. ಅಲ್ಲ, ಒಂದು ನಿಮಿಷ ಅದು ಅಲ್ಲಿ ಕನ್ನಡದ ನಾಮಫಲಕವೇ ಮೇಲ್ಗಡೆ ಇದೆ. ಅದಾದ ನಂತರದಲ್ಲಿ ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ವಿವರಣೆಗಳು ಎಲ್ಲವೂ ಸಹ ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಆದ್ರಿಂದ ಇಲ್ಲಿ ಬಂದಿರುವಂಥದ್ದು ಒಂದೇ ಸಂಗತಿ, ಅಲ್ಲಿ ಹಿಂದಿ ಯಾಕೆ ಬೇಕು ಅಂತ ಹೇಳಿ. ಇದು ಮೆಟ್ರೋ ಅಂತನ್ನುವಂಥ ಹೆಸರಿರುವಂಥದ್ದೇ ಎಂಥ ಜಾಗಗಳಲ್ಲಿ. ಮೆಟ್ರೋ ಯಾವ್ಯಾವುದು ನಗರಗಳಿದ್ದಾವೆ, ಇದು ಮುಂಬೈ ಇದೆ, ಕಲ್ಕತ್ತಾ ಇದೆ, ಡೆಲ್ಲಿ ಇದೆ, ಚೆನ್ನೈ ಇದೆ, ಇಂಥ ಕಡೆ ಮಾತ್ರವೇ ಮೆಟ್ರೋ ಇರುವಂಥದ್ದು. ಈ ಕೊಚ್ಚಿನ್ನಲ್ಲಿ ಹೋಗಿದೆ, ಇಂಥ ಕಡೆ ಮಾತ್ರವೇ ಮೆಟ್ರೋ ಇರುವಂಥದ್ದು. ಈ ಮೆಟ್ರೋ ನಗರಗಳ ಒಂದು ಕಾಂಪೋಸಿಷನ್ ಯಾವ ರೀತಿ ಇದೆ, ಇಲ್ಲಿ ಎಲ್ಲ ಭಾಷೆಯ ಜನಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಹಿಂದಿ ಭಾಷೆಯವರು ಇದ್ದಾರೆ. ಹಿಂದಿ ಭಾಷೆಯಿಂದ ಬರುವಂಥವ್ರು ತುಂಬ ಜನ ಉತ್ತರ ಪ್ರದೇಶ, ಬಿಹಾರದಿಂದ ಬರುವಂಥವ್ರಿಗೆ ಇಂಗ್ಲೀಷ್ ಬರೋದೇ ಇಲ್ಲ. ಅವ್ರಿಗೆ ನಾವು ಹೇಗೆ ನಮಗೆ ಹಿಂದಿ ಬರಲ್ಲ ಅಂತ ಒದ್ದಾಡ್ತೀವೋ, ಹಾಗೆ ಹಿಂದಿ ಭಾಷೆಗರು ಅನೇಕ ಜನ ಬರುವಂತವ್ರಿಗೆ ಈಗ ಗೋ ಮಧುಸೂದನ್ ಅವರೇ ಬರಬಾರ್ದಾ? ನಾನು ಪಾಟ್ನಾ ಹೋಗ್ತೀನಿ, ಒಂದು ಮೆಟ್ರೋ ರೈಲ್ ಯೋಜನೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನೀವಲ್ಲಿ ನನಗೆ ಕನ್ನಡ ಬೇಕು, ಕೊಡಿಸ್ತೀರಾ? ಕನ್ನಡ ಬೋರ್ಡ್ ನಾನು ಓದಬೇಕು, ನನಗೆ ಹಿಂದಿನೂ ಗೊತ್ತಿಲ್ಲ, ನನಗೆ ಇಂಗ್ಲೀಷು ಗೊತ್ತಿಲ್ಲ, ಕೊಡಿಸ್ತೀರಾ ನೀವು? ಅಲ್ಲ, ಒಂದು ನಿಮಿಷ, ಮೆಟ್ರೋ ಅಲ್ವಾ? ಬರೀ ಕನ್ನಡ ಒಂದೇ ಮಾತಾಡೋದಲ್ಲ. ಅಲ್ಲ, ಹಾಗಲ್ಲ. ಈಗ ನೀವು ಭಾಷಾ ಸರಿಸಮಾನತೆ ನೋಡ್ತಾ ಇದ್ರೆ ಇಲ್ವಾ ಅಂತ. ಇನ್ನೊಂದು ಪ್ರಶ್ನೆ ನಿಮ್ದು, ಕೇಂದ್ರದ ಅರ್ಧ ದುಡ್ಡಿದೆ, ರಾಜ್ಯದ ಅರ್ಧ ದುಡ್ಡಿದೆ ಅಂತಲ್ವಾ? ನನಗೆ ಆನಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕೇಂದ್ರ ಅರ್ಧ ಹಣ ಹಾಕಿದೆ, ಆಗಲೇ ಪ್ರಸ್ತಾಪ ಮಾಡಿದ್ದೀನಿ ನಾನು. ಕೇಂದ್ರ ಅರ್ಧ ಹಣ ಹಾಕಿದೆ, ರಾಜ್ಯ ಅರ್ಧ ಹಣ ಹಾಕಿದೆ ಅಂತ ಹೇಳಿ, ಇದು ಎಷ್ಟು ಮಟ್ಟಿಗೆ ಸತ್ಯ ಇದು ಸರ್? ಇದರಲ್ಲಿ ಕೇಂದ್ರ ಸರ್ಕಾರ ಅರ್ಧ ಹಣ ಹಾಕಿಲ್ಲ. ಅಕಸ್ಮಾತ್ ಒಂದು ನಿಮಿಷ ಮಧುಸೂದನ್ ಸರ್, ನಾನು ಮಾತಾಡ್ಬೇಕಾದ್ರೆ ದಯವಿಟ್ಟು ಅವಕಾಶ ಕೊಡಿ. ಕೇಂದ್ರ ಸರ್ಕಾರ ಅರ್ಧ ಹಣ ಹಾಕಿಲ್ಲ, ಅಕಸ್ಮಾತ್ ಅರ್ಧ ಹಣ ಹಾಕಿದ್ರೂ ಕೂಡ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಏನಿದೆ ಅನ್ನೋದನ್ನ ದಯವಿಟ್ಟು ನಾವು ನೋಡ್ಬೇಕಿಲ್ಲಿ. ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಹೇಳುತ್ತೆ, ಇಡೀ ಯೋಜನೆಗೆ ಬೇಕಾಗಿರೋ ಭೂಮಿ, ಅದಕ್ಕೆ ಒದಗಿಸ್ಬೇಕಾರೋ ಇದು ಭದ್ರತೆ, ಇವೆಲ್ಲ ರಾಜ್ಯ ಸರ್ಕಾರ. ಇದಕ್ಕೆ ಲಾಭ ನಷ್ಟ ಇಲ್ಲದೆ ವಿದ್ಯುತ್ ಕೊಡಬೇಕಾದ ರಾಜ್ಯ ಸರ್ಕಾರ, ಫೀಡರ್ ಸರ್ವಿಸ್ ಮಾಡಬೇಕಾದ ರಾಜ್ಯ ಸರ್ಕಾರ, ನಾಳೆ ಲಾಸ್ ಆದರೆ ಮಾಡಬೇಕಾದ ರಾಜ್ಯ ಸರ್ಕಾರ. ಇವೆಲ್ಲಾನು ಬಿಡಿ, ಪೂರ್ತಿ ದುಡ್ಡು ಕೇಂದ್ರ ಸರ್ಕಾರವೇ ಕೊಟ್ಟಿರಲಿ. ಎಲ್ಲಿಂದ ಬಂತು ಸರ್ ಕೇಂದ್ರ ಸರ್ಕಾರದ ದುಡ್ಡು?
5,000 ಕೋಟಿ 6,000 ಕೋಟಿ ಕೊಟ್ಟೆ ಅಂದ್ಬಿಟ್ಟು ಹಿಂದಿ ಹಾಕಿ ಅಂದರೆ 1,84,000 ಕೋಟಿ ಪ್ರತಿ ವರ್ಷ ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ತಿದ್ದೀವಿ. ಈ ತೆರಿಗೆನ ನಾವು ಕಟ್ಬೇಕಾದ್ರೆ ಇಡೀ ಭಾರತ ತುಂಬಾ ಕನ್ನಡ ಹಾಕಿ. ಈ ಆರ್ಗ್ಯುಮೆಂಟ್ ಬೇರೆ, ಈ ಆರ್ಗ್ಯುಮೆಂಟ್ ಇದು ನಮ್ಮ ಮೆಟ್ರೋ ಇರೋದು ಅಲ್ಲ, ನೀವು ಬೆಂಗಳೂರು ಹೇಳ್ತಾ ನಗರ ಇರೋದು ಸಾರಿಗೆ, ಒಪ್ಪಂದ ದುಡ್ಡು ಇಲ್ಲ ಕೊಟ್ಟು ಅಂತಲ್ಲ. ಬೆಂಗಳೂರು ಅಲ್ಲ, ನಗರ ಸಾರಿಗೆ ಭಾರತದ ಈಗ ತುಂಬಾ- ಕೇಂದ್ರ ಸರ್ಕಾರ ಅಲ್ಲ, ನಮ್ಗೆ ಯಾವ ಭಾರತದ ಭಿಕ್ಷೆ ಕೊಡ್ತಾ ಇಲ್ಲ ಸರ್. ಅಲ್ಲ, ಕೇಂದ್ರ ಸರ್ಕಾರ ಭಾರತದ ಯಾವ ತುಂಬಾ ಭಿಕ್ಷೆ ಕೊಡ್ತಾ ಇಲ್ಲ. ಕನ್ನಡ, ಮಲಯಾಳಂ, ತೆಲುಗು, ಒಡಿಯಾ, ಬಂಗಾಲಿ, ಅಸ್ಸಾಮಿ ಎಲ್ಲ 16 ಭಾಷೆಗಳನ್ನು ಹಾಕಬಹುದು. Fine. ಹಾಕಿ, ಹಾಕಿ. ದುಡ್ಡು ಕೊಟ್ಟು ನೋಡಿದ್ರೆ ನಾನು ಈ ಭಾಷೆ ಕೊಂಡ್ಕೋಬೋದಾ? ಬೆಂಗಳೂರಿನ ಕನ್ನಡ ಪರ್ಚೇಸ್ ಮಾಡ್ಬೋದಾ ನೀವು? ನಾನು ಈ ಯೋಜನೆ ದುಡ್ಡು ಕೊಟ್ಟಿದ್ದೀನಿ, ಕನ್ನಡ ಭಾಷೆ ನಾನು ಇಷ್ಟ ಬಂದು ಬೋರ್ಡ್ ಹಾಕ್ತೀನಿ ಹೇಳ್ಬೋದಾ? ರಮಾಕಾಂತ್, ಇದು ಮೂಲಭೂತ ಸಮಸ್ಯೆ ಯಾವುದು ಅಂತಂದರೆ, ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಪ್ರಾದೇಶಿಕ ಭಾಷೆಗಳ ಮೇಲೆ ಹೇರಿಕೆ ಇದೆಯಲ್ಲ, ಹಿಂದಿ ಹೇರಿಕೆ, ಅದನ್ನು ಮಾಡಬಾರ್ದು. ಶತಮಾನ ಆಗಿದೆ ಫಸ್ಟು ಹಿಂದಿ ಹೇರಿಕೆಯ ಪ್ರಾರಂಭ ಆಗಿ. 1918ರಲ್ಲಿ ಮಹಾತ್ಮ ಗಾಂಧಿಯವರು ಮದ್ರಾಸ್ ಪ್ರೆಸಿಡೆನ್ಸಿ ಒಳಗೆ ಹಿಂದಿ ಪ್ರಚಾರ ಸಭಾನ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ 1937ರಲ್ಲಿ ಈ ಮದ್ರಾಸ್ ಪ್ರೆಸಿಡೆನ್ಸಿ ಒಳಗೆ ಕಾಂಗ್ರೆಸ್ನ ಜವಾಬ್ದಾರಿ ಸರ್ಕಾರ ಇರುತ್ತೆ. ಸಿ ರಾಜಗೋಪಾಲಾಚಾರಿ ವಾಸ್ ದ ಚೀಫ್ ಮಿನಿಸ್ಟರ್. 124 ಪ್ರಮುಖ ನಗರಗಳಲ್ಲಿ ಹಿಂದಿಯನ್ನು ಅವರು ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಿಂದಿನ ಮಾಧ್ಯಮವನ್ನಾಗಿ ಪ್ರಾರಂಭ ಮಾಡ್ತಾರೆ ರಾಜಗೋಪಾಲಾಚಾರಿ. ಅದರ ವಿರುದ್ಧ ಪೆರಿಯಾರ್ ಇ ವಿ ರಾಮಸ್ವಾಮಿ ನಾಯ್ಕರವರು ದೊಡ್ಡ ಆಂದೋಲನವನ್ನು ಮಾಡ್ತಾರೆ. ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ಹಿಂದಿ ಏರಿಕೆಯನ್ನು ವಾಪಸ್ ತಗೊಳ್ತಾರೆ. ಆ್ಯಂಡ್ ಆಲ್ರೆಡಿ ಪ್ರಕಾಶ್ ಬೆಳವಾಡಿ ಅವರು ಹೇಳಿದಾಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಚನೆಯಾದ ಸಂದರ್ಭದಲ್ಲಿ ಇದೆಲ್ಲವೂ ಚರ್ಚೆ ಆಗುತ್ತೆ. ಆದರೆ 1963ರಲ್ಲಿ ಇಂಡಿಯನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಮಾಡುತ್ತೆ. ಅದರ ಮೂಲಕ ಹಿಂದಿ ಏರಿಕೆಯನ್ನು ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನ ನಡೆಯುತ್ತೆ. ಅದರ ವಿರುದ್ಧ ತಮಿಳುನಾಡಿನಲ್ಲಿ ದೊಡ್ಡ ಆಂದೋಲನ ಪ್ರಾರಂಭ ಆಗಿ 1955ರಲ್ಲಿ ಆಗುತ್ತೆ. ನಾನು ಇಲ್ಲಿ ಈ ಮಾತನ್ನು ಹೇಳ್ತಾ ನಮ್ಮ ಹಯಾತ್ ಅವರು ಒಂದು ಮಾತನ್ನು ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತೀನಿ. ಕರ್ನಾಟಕದಲ್ಲಿ ಏನಾಗಿದೆ, ಮೈಸೂರು ಬ್ಯಾಂಕ್ ಹೋರಾಟಗಾರರು, ಅನಂತರಾವ್ ಸರ್ಕಲ್ ಹೋರಾಟಗಾರರು, ಈ ಥರದ ಹೋರಾಟಗಾರರು ಸೃಷ್ಟಿಯಾಗ್ಬಿಟ್ಟು ಕನ್ನಡದಲ್ಲಿ ಒಂದು ದೊಡ್ಡ ಶಕ್ತಿ ಸೃಷ್ಟಿಯಾಗಿಲ್ಲ. ಕನ್ನಡವನ್ನು ಸಮರ್ಥಿಸುವಂತಹ ಶಕ್ತಿ ಸೃಷ್ಟಿಯಾಗಿಲ್ಲ. ಒಗ್ಗಟ್ಟೆಲ್ಲ ಆಗ್ಬಿಡ್ತಾರೆ ಬೇಕಾದ್ರೆ ಅವ್ರ ಸ್ವಾರ್ಥಕ್ಕೆ. ಆದರೆ ಒಂದು ರ್ಯಾಲಿಂಗ್ ಪಾಯಿಂಟ್, ಇಡೀ ಕರ್ನಾಟಕಕ್ಕೆ ರ್ಯಾಲಿಂಗ್ ಪಾಯಿಂಟ್ ಆಗುವಂತಹ ಒಂದು ನಾಯಕತ್ವ ಇಲ್ಲ. ಅಂಥದ್ದೊಂದು ನಾಯಕತ್ವ ಇದ್ದಿದ್ರೆ ಪ್ರಾಯಶಃ ಇವರೆಲ್ಲರೂ ಬಾಯಿ ಮುಚ್ಕೊಂಡಿರ್ತಾ ಇದ್ರು. ನಮ್ಮ ಗೋಮಧುಸೂದನ್ ಅವರು ಹೇಳ್ತಾರೆ, ಮುಂಬೈದಲ್ಲಿ 10 ಲಕ್ಷ ಜನ ಕನ್ನಡಿಗರಿದ್ದಾರೆ, ಹಾಕಿ ಅಲ್ಲಿ ಕನ್ನಡನ. ಇಲ್ಲಿ ಹಿಂದಿಯವರಿದ್ದಾರೆ, ಕಾಸ್ಮೋಪಾಲಿಟನ್ ಅಂತ ಹೇಳ್ತಾರಲ್ಲ, ಮುಂಬೈಯಲ್ಲಿ ಹಾಕಿ ಕನ್ನಡನ. ಮದ್ರಾಸಲ್ಲೂ ಕನ್ನಡಿಗರಿದ್ದಾರೆ, ಹಾಕಿ ಅಲ್ಲಿ ಕನ್ನಡನ. ಯಾಕೆ ಹಾಕೋದಿಲ್ಲ? ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಕನ್ನಡವನ್ನು ತುಳಿಯುವಂತಹ, ದ್ರಾವಿಡ ಭಾಷೆಗಳನ್ನು ತುಳಿಯುವಂತಹ ಅತ್ಯಂತ ವ್ಯವಸ್ಥಿತವಾದ ಸಂಚು ಮಾಡ್ತಾ ಇದ್ದಾವೆ. ಫೈನ್ ಮತ್ತಷ್ಟು ಮಾತಾಡ್ತೀನಿ, ಎಲ್ಲರೂ ಮತ್ತಷ್ಟು ಮಾತಾಡ್ತೀನಿ. ಚರ್ಚೆ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಬಾರಿಸು ಕನ್ನಡ ಡಿಂಡಿಮವ್ವ ವಿಶೇಷ ಚರ್ಚೆ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮಧುಸೂದನ್ ಅವರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ಭಾಷೆನ ಅಳವಡಿಸ್ಕೊಳ್ಬಹುದಾಗುತ್ತೆ ಮೆಟ್ರೋದಲ್ಲಿ, ನಮ್ಗೆ ಯಾವ ಭಾಷೆ ಇರಬೇಕು ಅಂತ ಬಂದಾಗ ಸಾಕಷ್ಟು RTI ಮೂಲಕವಾಗಿ ಮಾಹಿತಿ ಪಡ್ಕೊಂಡಿದ್ದಾರೆ ಆನಂದ್ ಅವರು. ಅವ್ರು ಕೆಲವು ಪ್ರಶ್ನೆಗಳಿವೆ ನಿಮಗೆ. ಆನಂದ್ ಅವರೇ ಮಾತಾಡಿ. ಮಧುಸೂದನ್ ಸರ್ ನಮಸ್ಕಾರ. ನೀವು ಹೇಳ್ದಂಗೆ ಹಿಂದಿ ಇದ್ದರೆ ಪರವಾಗಿಲ್ಲ ಅಂತ ಹೇಳಿದ್ರಿ. ತುಂಬ ಜನ ಬೆಂಗಳೂರಲ್ಲಿ ಹಿಂದಿ ಮಾತಾಡ್ತಾರೆ ಅಂತ ಹೇಳಿದ್ರಿ. ಬೆಂಗಳೂರಿನ ಜನಲಕ್ಷಣ ನಿಮಗೆ ಗೊತ್ತಿದೆ ಅಂತ ತಿಳ್ಕೊತೀನಿ. ಇಲ್ಲಿ ಕನ್ನಡಿಗರು ಮೊದಲನೇ ಸ್ಥಾನದಲ್ಲಿದ್ದಾರೆ ಸೆನ್ಸಸ್ ಪ್ರಕಾರ. 2ನೇ ಸ್ಥಾನದಲ್ಲಿ ತೆಲುಗರಿದ್ದಾರೆ, 3ನೇ ಸ್ಥಾನದಲ್ಲಿ ಉರ್ದು ಅವರಿದ್ದಾರೆ, 4ನೇ ಸ್ಥಾನದಲ್ಲಿ ತಮಿಳ್ರಿದ್ದಾರೆ, ಹಿಂದಿಯವರೆಲ್ಲೋ ಕಡೆಯಲ್ಲಿದ್ದಾರೆ. ಆಯಿತಾ? ಹೀಗಿದ್ದಾಗ ಹಿಂದಿನಲ್ಲಿ ಮಾತ್ರ ಕೊಟ್ಟರೆ ತಮಿಳಲ್ಲಿ ಯಾಕೆ ಕೊಡಬಾರ್ದು? ಅವ್ರು ತೆರಿಗೆ ಕಟ್ಟಲ್ವಾ? ತೆಲುಗಲ್ಲಿ ಯಾಕೆ ಕೊಡಬಾರ್ದು? ಉರ್ದುಲಿ ಯಾಕೆ ಕೊಡಬಾರ್ದು? ಈ ಭಾರತದಲ್ಲಿ ಎಲ್ಲ ಭಾಷೆಯವರು ಸಮಾನ, ಎಲ್ಲ ಪ್ರಜೆಗಳು ಸಮಾನರು, ಎಲ್ರಿಗೂ ಸಮಾನ ಹಕ್ಕಿದೆ ಅಂದಮೇಲೆ ಅಲ್ಲೆಲ್ಲ ಇರೋ ಡೆಲ್ಲಿಯವನಿಗೆ ಭಾರತದ ಯಾವ ಮೂಲೆಗೆ ಹೋದರೂ ಹಿಂದಿಲಿ ಕೊಡ್ತೀನಿ ಅನ್ನೋದಾದರೆ, ನೀವು ಕನ್ನಡದವನು ತೆರಿಗೆ ಕಟ್ಟೋನು ನನಗೂ ಅದೇ ವ್ಯವಸ್ಥೆ ಕೊಡಬೇಕು? ಅದು ಸಾಧ್ಯ ಇಲ್ಲ. ಅಂದರೆ ಎಲ್ಲ ನಗರದಲ್ಲಿ ಎಲ್ಲ ಭಾಷೆಯಲ್ಲಿ ಕೊಡೋಕ್ಕೆ ಆಗಬೇಕು. ಆಗ್ತಿಲ್ಲ ಅಂದಾಗ ಆಯಾ ಪ್ರದೇಶದ ಭಾಷೆನಲ್ಲಿ ಕೊಡಬೇಕಾದ್ದು ಧರ್ಮ. ಇದನ್ನು ಮೀರಿ ನೀವು ಯಾವುದೋ ಒಂದು ಹಿಂದಿನ ತಂದು ಇಲ್ಲಿ ಕೂಡಿಸೋದು, ಇದರ ದುಷ್ಪರಿಣಾಮದ ಬಗ್ಗೆ ನೀವು ಯೋಚನೆ ಮಾಡಬೇಕು.
ಆಮೇಲೆ ಮತ್ತೆ ಹೇಳಿದ್ರಿ ಕೇಂದ್ರ ಸರ್ಕಾರ 50% ದುಡ್ಡು ಹಾಕಿದೆ, ಅದಕ್ಕೋಸ್ಕರ ನಾವು ಈ ನೀತಿ ಮಾಡಕ್ಕೆ ಒಪ್ಕೋತೀನಿ ಅನ್ನೋದಾದರೆ, ಸರ್ ನಮ್ಮ ಮೆಟ್ರೋ ಭಾಷಾ ನೀತಿ ಯಾರು ತೀರ್ಮಾನ ಮಾಡೋದು ಸರ್? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ, ಅಥವಾ ಯಾವುದು? ಈ ಬಗ್ಗೆ ನಾವು ವ್ಯವಸ್ಥಿತವಾಗಿ ಅಥವಾ ಶುದ್ಧ ಕನ್ನಡ ಮಾತನಾಡಿದ ದೀಪಕ್ ಸಿಂಗ್ ಖರೋಲಾನ ಇಲ್ಲ ಪ್ರದೀಪ್ ಸಿಂಗ್ ಖರೋಲಾ ಸರ್, ನಾನು ಒಂದು ಇದು ಮಾತಿನ ಮೊದಲು ಹೇಳ್ತೀನಿ, ನಮ್ಮ ಮೆಟ್ರೋ ಬಹಳ ಚೆನ್ನಾಗಿದೆ, ನಮಗೆ ಹೆಮ್ಮೆ ತರುವಂಥದ್ದು. ಆದರೆ ಈ ಮುಂದುವರಿಸಬೇಕಾದ ಏನಂತಂದರೆ, ಇದರ ಭಾಷಾ ನೀತಿ ಇಲ್ಲಿ 3 ಭಾಷೆ ಇರಬೇಕು ಅನ್ನೋದಕ್ಕೆ ಒಂದು ಕಾನೂನಿನ ಒಂದು ಮಾನ್ಯತೆ, ಅದಕ್ಕೊಂದು ಸಮರ್ಥನೆ ಬೇಕಾಗುತ್ತೆ. ಯಾವ ಆಧಾರದ ಮೇಲೆ ಇವರು ಹಿಂದಿನ ಇಲ್ಲಿ ಬಳಸ್ತಾ ಇದ್ದಾರೆ ಅಥವಾ 3 ಭಾಷೆ ಬಳಸ್ತಾ ಇದ್ದಾರೆ ಅನ್ನೋದಕ್ಕೆ ನಾವು 2 ವರ್ಷ ಹೋರಾಡಿ ಭಾಳಷ್ಟು ಮಾಹಿತಿನ ತೆಗೆದಿದ್ದೀವಿ ಸರ್. ನಮ್ಮ ಮೆಟ್ರೋದವರು ಕೊಟ್ಟಿರೋ ಉತ್ತರದಲ್ಲಿ ಇದು ರಾಜ್ಯ ಸರ್ಕಾರದ ಆದೇಶವೂ ಅಲ್ಲ, ಕೇಂದ್ರ ಸರ್ಕಾರದ ಆದೇಶವೂ ಅಲ್ಲ, ಮತ್ತು ಇದು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತೊಗೊಂಡಿರೋ ತೀರ್ಮಾನ ಅಂತ ಹೇಳ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸು ಏನು ಬೇಕಾದ್ರೆ ತೀರ್ಮಾನ ತೊಗೋಬೋದಾ ಸರ್ ಈ ದೇಶದಲ್ಲಿ? ನಾಳೆ ಇನ್ಯಾರೋ ಭಾಷೆಯವ್ರು ಬಂದು ಕೂತ್ಕೊಂಡು ಅವ್ರ ಭಾಷೆಯಲ್ಲಿ ಹಾಕ್ತೀನಿ ಅನ್ಬೋದಾ ಸರ್? ಫೈನ್ ಮಧುಸೂದನ್, ನಿಮ್ಮ ಆನ್ಸರ್ ಬೇಕು ನನಗೆ ಇದಕ್ಕೆ. ಈಗ ನಮ್ಮ ರಾಜ್ಯದಲ್ಲಿ ನಾವು 6ನೇ ಕ್ಲಾಸ್ನಿಂದ ಹಿಡಿದು 10ನೇ ತರಗತಿವರೆಗೂ ಸಹ ನಾವು ಹಿಂದಿಯನ್ನು ಓದ್ತೇವೆ, ಇಂಗ್ಲೀಷನ್ನು ಓದ್ತೇವೆ, ಕನ್ನಡವನ್ನು ಓದ್ತೇವೆ. ಅಂದರೆ 3 ಭಾಷೆಯನ್ನು ನಾವು ಈ ರಾಜ್ಯದಲ್ಲಿ ನಮ್ಮ ಶಿಕ್ಷಣ ಪದ್ಧತಿಯಲ್ಲೇ ಅಳವಡಿಸ್ಕೊಂಡಿದ್ದೇವೆ. ನಾವು ಕೊಟ್ಟಿದ್ದು ಗೌರವ ಅದು. ತ್ರಿಭಾಷಾ ಸೂತ್ರವನ್ನು ಭಾಳ ದಿವಸದಿಂದ ಅಳವಡಿಸ್ಕೊಂಡು ಬಂದಿದ್ದೇವೆ. ಇನ್ನು ಆನಂತರದಲ್ಲಿ ನಮ್ಮ ಈ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ ಬಗ್ಗೆ ಹೇಳಿದ್ರು. ಪೆರಿಯಾರ್ ರಾಮಸ್ವಾಮಿ ನಾಯ್ಕರ ಹೋರಾಟ ನಡೆದಿದ್ದು ಬೇರೆ ಇದಕ್ಕೆ, ಅದು ತಮಿಳು ಭಾಷೆ ನೀವು ಮಿಸ್ಗೈಡ್ ಮಾಡಬೇಡಿ ಜನನ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳ್ಕೊಂಡಿದ್ದು ಅಣ್ಣಾದೊರೈ. ಏನೋ ಸುಳ್ಳು ಹೇಳಬೇಡಿ ನೀವು ಬಿಜೆಪಿಯವರು. ಅಲ್ಲ, ಎಲ್ಲಿ ತನಕ ಹೋಯ್ತು ಕೇಳಿ ಸರ್, ಕೇಳಿ ಸರ್, ಎಲ್ಲಿ ತನಕ ಹೋಯ್ತು ಅಂತಂತಂದ್ರೆ, ರಾಮ ಉತ್ತರ ಭಾರತದವನು ಅಂತೇಳಿ ರಾಮನಿಗೆ ಚಪ್ಪಲಿ ಮತ್ತೆ ನಮ್ಮ ಮಹಾಪುರುಷ, ನಮ್ಮ ಮೂಲ ನೇರ ಪ್ರಶ್ನೆ ಮಧುಸೂದನ್ ಅವರೇ, ಅಲ್ಲ ರೀ, ಅದು ನಮ್ಮ ಮೆಟ್ರೋದಲ್ಲಿ ಯಾವ ಭಾಷೆ ಬಳಸಬೇಕು ಅನ್ನೋ ತೀರ್ಮಾನವನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾಡಬೇಕಾ? ಅವ್ರು ಯಾರು? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರು? ರಾಮಸ್ವಾಮಿ ನಾಯ್ಕರ ಹಣ ಹಾಕಿದಾರ ಇದಕ್ಕೆ? ಅವ್ರಿಗೆ ರಾಜ್ಯದವರ ಭಾಷೆ ಬಗ್ಗೆ ಗೊತ್ತಿರೋರ ಯಾರವರು? ನಮ್ಗೆ ಆದರ್ಶ ಆಗಬಾರ್ದು ಅದು ಸರ್. ನಮ್ಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಅವ್ರು ಹೇಳ್ತಿದ್ದಾರೆ ನಾವು ಕನ್ನಡ ಕಲಿತಾ ಇದ್ದೀವಿ, ಹಿಂದಿನೂ ಕಲಿತಿದ್ದೀವಿ, ಇಂಗ್ಲೀಷಲ್ಲೂ ಕಲಿತಾ ಇದ್ದೀವಿ, ತ್ರಿಭಾಷಾ ಸೂತ್ರ ಅಂತ. ತ್ರಿಭಾಷಾ ಸೂತ್ರ ನಮ್ಮ ಮೆಟ್ರೋಗೆ ಅಪ್ಲೈನೇ ಆಗಲ್ಲ ಅಂತ ಹೇಳಿದ ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತೀರ್ಮಾನ ಮಾಡಬೇಕಾ ಹಿಂದಿಲ್ಲ ಬೋರ್ಡ್ ಹಾಕ್ಬೇಕು? ನೋಡಿ, ಈಗ ನೀವು ರಮಕಾಂತ್ ಅವಾಗ ನೀವು ಅವಾಗಿಂದ ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಅದ್ರ ಹಿಂದ್ಗಡೆ ಒಂದು ದೊಡ್ಡ ಅಪಾಯ ಅಡಗಿದೆ. ನಾನು ಹೇಳ್ತೀನಿ ಅದೇನಂತ. ಕೇಂದ್ರ ಸರ್ಕಾರ ಅಂದ್ರೆ ಒಕ್ಕೂಟದ ಸರ್ಕಾರ, ಕೇಂದ್ರ ಅಂತ ಅನ್ಬಾರ್ದು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಅದು ಯೂನಿಯನ್ ಗೌರ್ಮೆಂಟ್. ಒಕ್ಕೂಟದ ಸರ್ಕಾರ ಇಲ್ಲಿ ಹಣ ಹೂಡಿದೆ ಮೆಟ್ರೋದಕ್ಕೆ ಅನ್ನೋದಕ್ಕಾಗಿ ಹಿಂದಿ ಹಾಕ್ಬೋದು ಅಂತಂದ್ರೆ ಒಕ್ಕೂಟ ಸರ್ಕಾರ ಹಿಂದಿ ಅಂತ ಅರ್ಥ ಬರುತ್ತೆ. ಒಕ್ಕೂಟ ಎಲ್ಲಿದೆ ಅಲ್ಲಿ? ಒಂದೇ ಭಾಷೆಯನ್ನ ಪ್ರೀತಿಸುವ ಒಂದು ಸರ್ಕಾರ ಆಗೋದಿದ್ರೆ ಅದು ಒಕ್ಕೂಟದ ಸರ್ಕಾರ ಹೆಂಗಾಯ್ತದು? ಒಕ್ಕೂಟದ ಸರ್ಕಾರದ ಹಣ ಇಲ್ಲಿದೆ ಅಂತಂದ್ರೆ ಹಣ ಎಲ್ಲಿಂದ ಅನಾರು ಬರಲಿ, ಅದು ಬೇರೆ ವಾದ. ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಕಾಂಟ್ರಿಬ್ಯೂಟ್ ಮಾಡೋದ್ರಲ್ಲಿ. ಆದ್ರೆ ಒಕ್ಕೂಟದ ಹಣ ಇಲ್ಲಿದೆ ಅಂತಂದ್ರೆ ಹಿಂದೆ ಹಾಕ್ತೀವಿ ಅಂತಂದ್ರೆ ಏನ್ ಅರ್ಥ ಬರುತ್ತೆ ಹೇಳಿ? ನಾವು ಒಂದು ಅದ್ರ ಮಲತಾಯಿ ಧೋರಣೆ ಇದೆ ಅಂತ ತಾನೇ ಅರ್ಥ. ಅದು 2ನೇ ದರ್ಜೆಯ ನಾಗರಿಕರಾಗ್ತೀವಿ ನಾವು ಅಂತ ಯಾಕೆ ಹೇಳ್ತಾರೆ? ಆನಂದ್ ಒಂದು ನಿಮಿಷ. ಇದೀಗ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ. ಈ ಮೆಟ್ರೋದಲ್ಲಿ ಈ ಹಿಂದಿ ಹೇರಿಕೆಯ ವಿರುದ್ಧವಾಗಿ ಒಂದು ಹೋರಾಟ ಶುರುವಾಗಿದೆ ರಾಮಲಿಂಗಾರೆಡ್ಡಿ ಅವರೇ. ಇದು ಒಂದು ರೀತಿಯಲ್ಲಿ ಸರ್ಕಾರದ ರೂಲ್ಸು ಅಲ್ಲ, ಇದು ಕೇಂದ್ರದ ರೂಲ್ಸು ಅಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಇದು ನಮಗೆ ಬೇಕಾಗಿಲ್ಲ ಹಿಂದಿ ಅಂತ ಹೇಳಿ ಈಗ ಒಂದು ಹೋರಾಟ ಶುರುವಾಗಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಈಗ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡ್ಲೇಬೇಕು ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಹಿಂದಿ ಏರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಮೊದ್ಲಿಂದ ಕೂಡ ನಮ್ಮ ಸದರನ್ ಸ್ಟೇಟ್ಸ್ ಹಿಂದಿಗೆ ಬಹಳ ವಿರೋಧ ಮಾಡಿದ್ವಿ. ಚೆನ್ನಾಗಿ ಜ್ಞಾಪಕ ಇದೆ ನನಗೆ. 68-69ರಲ್ಲಿ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಬೇಕು. ಮತ್ತು ಬಹಳ ಭಾಷೆ ಇಂಗ್ಲಿಷು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಅದು 2ನೇ ಪ್ರಾಶಸ್ತ್ಯ ಕೊಡಬೇಕು. ಈ ಹಿಂದಿ ನೆಸಿಟಿ ಇಲ್ಲ, ಅಕಸ್ಮಾತ್ ಇಲ್ಲ ಅಂದ್ರೆ ಕೊನೆಯಲ್ಲಿ ಹಾಕೊಂಡ್ರು ಏನು ಇಲ್ಲ ಇಲ್ಲ ಇಲ್ಲಿ ರಾಮಲಿಂಗಾರೆಡ್ಡಿ ಪ್ರಶ್ನೆನೇ ಅದು. ಕೊನೆಯಲ್ಲಿ ಯಾಕೆ ಬೇಕು ಹಿಂದಿ ಅಂತ? ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ
ಒಕ್ಕೂಟ ವ್ಯವಸ್ಥೆ ಎಲ್ಲಾ ಭಾಷೆಗಳನ್ನು ಸರಿಸಮಾನ ನೋಡ್ಬೇಕಾಗಿರ್ತಕ್ಕಂಥ ಧರ್ಮ. ಹಿಂದಿನಲ್ಲಿ ಎಲ್ಲೂ ನಾವು ಬಳಸೋದೇ ಇಲ್ಲ ಇಲ್ಲಿ. ಸರ್ ಕೊನೆಯಲ್ಲಿ ತುಳುವಕ್ಕೆ ಮತ್ತೆ ಅದು ಯಾತಿಕಲ್ಲ ಹಿಂದಿ ಬಳಸೋದೇ ಇಲ್ಲ ನಾವು. ಓಕೆ ಕನ್ನಡ ಇಂಗ್ಲಿಷ್ ಚೆನ್ನಾಗಿ ಎರಡಿದ್ರೆ ಸಾಕು. ಓಕೆ ಕನ್ನಡ ಇಂಗ್ಲಿಷ್ ಎರಡಿದ್ರೆ ಸಾಕು. ಹಿಂದಿ ಯಾರು ಬಳಸೋಲ್ಲ ಏನೂ ಇಲ್ಲ ನಾವು. Correct, ಅದು ಅಂದ್ರೆ ಅವಶ್ಯಕತೆ ಕಾಣಿಸಲ್ಲ ನನಗಂತೂ. ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರೇ, ದಯವಿಟ್ಟು ಆ ಹಿಂದಿಯಲ್ಲಿ ಇರಬಾರ್ದು, ನಮ್ಗೆ ಕನ್ನಡ ಇರ್ಲಿ. ಜಾಗತೀಕರಣ ಕನ್ನಡ, ಬೇಕೋ ಇಂಗ್ಲಿಷ್. ಬೇಡ ಒಪ್ಕೊಂಡ್ಬಿಟ್ಟಿದೀವಿ ನಾವು. ಸಾಕಷ್ಟು ಜನ ಈ ಕಡೆಯಿಂದ ಕನ್ನಡ, ಇಂಗ್ಲಿಷ್ ಎರಡು ಸಾಕು. ನಿಜ, ಇಂಗ್ಲಿಷ್ ಇದ್ಕೊಳ್ಳಿ ಸಾಕು, ಎರಡು ಭಾಷೆ ಸಾಕು. ಓಕೆ. ಈ ಹಿಂದಿ ವಿರುದ್ಧವಾಗಿ ಏನ್ ಮಾಡ್ತಿದ್ದೀರಿ ರಾಮಲಿಂಗಾರೆಡ್ಡಿ? ನಿಮ್ ಕಡೆಯಿಂದ ಏನಾಗುತ್ತೆ ಈಗ ನೆಕ್ಸ್ಟ್ ಅಂತ ಹೇಳಿ? ಈಗ ಜನರ ಮನೋಭಾವ ಬೇಡ ಅಂತ ಅಲ್ವಾ, ನಾವು ಕೂಡ ಮೆಟ್ರೋ ಅವ್ರ ಹತ್ರ ಮಾತಾಡಿ ಕನ್ನಡ ಇಂಗ್ಲಿಷ್ ಎರಡು ಇಟ್ಕೊಂಡ್ರಪ್ಪ ಸಾಕು, ಬೇರೆದೆಲ್ಲ ಬೇಡ ಅಂತ ಹೇಳ್ಬೋದು ನಾನು. ಅಂದ್ರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರೇ, ಇದು ಕೇಂದ್ರ ನಿರ್ಧಾರವೂ ಆಗಿಲ್ಲ, ರಾಜ್ಯದ ನಿರ್ಧಾರವೂ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂತ್ಕೊಂಡು ಹಿಂದಿ ಭಾಷೆಯಲ್ಲಿ ಇರ್ಲಿ ಅಂತ ಡಿಸೈಡ್ ಮಾಡಿಬಿಟ್ರೆ ಅದು ರಾಜ್ಯಕ್ಕೂ ಕೆಟ್ಟ ಹೆಸರು, ಕೇಂದ್ರಕ್ಕೂ ಕೆಟ್ಟ ಹೆಸರು ಅಲ್ವಾ? ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಹಿಂದಿ ಏರಿಕೆಗೆ ಕೇಂದ್ರ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ ನೋಡಿ. ಒಂದ್ 2-3 ದಿನಗಳ ಪತ್ರಿಕೆಗಳಲ್ಲಿ ನಾನು ಕೂಡ ಓದ್ದೆ. ಅದ್ರ ಬಗ್ಗೆ ನಮ್ಮವರು ಕೂಡ ವಿರೋಧನೂ ವ್ಯಕ್ತಪಡಿಸಿದ್ದಾರೆ, ಸದರ್ನ್ ಸ್ಟೇಟ್ಸ್ನವರು. ಈಗ ರಾಮಲಿಂಗಾರೆಡ್ಡಿ ಅವರೇ, ನಾವು BMTC ಬಸ್ಗಳಲ್ಲಿ ಹಿಂದಿ ಮಾಡ್ತಿದೀವಾ? ಇಲ್ಲ. ನಿಜ ತಾನೆ? ಇದರಲ್ಲೂ ಬೆಂಗಳೂರು ನಾಗರಿಕರು ಓಡಾಡ್ತಾರೆ ತಾನೆ? ಹಾಗಿದ್ಮೇಲೆ ಸೈನ್ ಬೋರ್ಡ್ಸ್ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಓಡಾಡಿದ್ರು ಕೂಡ ನಾವು ಕನ್ನಡ ಇಂಗ್ಲಿಷ್ ಎರಡೇ ಇರೋದು. ಕರೆಕ್ಟ್, ನಿಜ ಅಲ್ವಾ? ಅಂದ್ಮೇಲೆ ಮೆಟ್ರೋ ಹೇಗೆ ಭಿನ್ನವಾಗ್ತದೆ? ಅದು ಕೂಡ ನಗರ ಸಾರಿಗೆ ಅದು ಏನೂ ಇಲ್ಲ, ಅದು ಭಿನ್ನ ಏನಾಗೋದಿಲ್ಲ, ಎಲ್ಲರ ತರನೇ ಅದು ಕೂಡ. ಫೈನ್ ಫೈನ್. ಅಂದ್ರೆ ಈ ವಿಚಾರದಲ್ಲಿ ನಿಮ್ಮಿಂದ ಒಂದು ಬದಲಾವಣೆ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದೀವಿ ರಾಮಲಿಂಗಾರೆಡ್ಡಿ ಅವರೇ. ಒಂದು ಪ್ರಶ್ನೆ ಸರ್, ಇದು ಪ್ರಕಾಶ್ ಬೆಳವಾಡಿ ಅವರು ಒಂದೇ ಮಾತಾಡ್ತಾರೆ. ನಿಮಿಷ. ಓಕೆ. ಇದು ನಿಮ್ಮ ವೈಯಕ್ತಿಕ ನಿಲುವ ಅಥವಾ ನಿಮ್ಮ ಸರ್ಕಾರದ ನಿಲುವಾಗುತ್ತಾ ಸರ್? ಇದು ವೈಯಕ್ತಿಕ ನಿಲುವನ್ನೇ ಅಂದ್ಕೊಳ್ಳಿ, ನೀವು ಸರ್ಕಾರದ ಸರ್ಕಾರದ ನಿಲುವು ಇದು ಆದ್ರೂ ಚೆನ್ನಾಗಿರುತ್ತೆ. ಓಕೆ. ರೆಡ್ಡಿ ಅವರೇ, ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಸಚಿವ ಸಂಪುಟದಲ್ಲಿ ನೀವು ಒಬ್ಬ ಹಿರಿಯ ಸಚಿವರಾಗಿ ಇದನ್ನ ಮೂವ್ ಮಾಡಿಬಿಟ್ಟು ಹಿಂದಿ ಭಾಷೆಯನ್ನ ತೆಗಿಬೇಕು ಅನ್ನುವ ನಿರ್ಧಾರವನ್ನ ತಕ್ಷಣ ತಗೊಳ್ತೀರಾ? ಈಗ ಅವಶ್ಯಕತೆ ಇಲ್ಲ ಅಂದಾಗ ನಾನು ಬೇಡ ಅಂತ ಹೇಳ್ತೀನಿ, ನನಗೇನು ಭಯ ಏನಿಲ್ವಲ್ಲ. ಅಲ್ಲ, ಅದು ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಆಗಬೇಕು. ರಾಮಲಿಂಗಾರೆಡ್ಡಿ ಅವರೇ, ಪ್ರಸ್ತಾಪ ಮಾಡ್ತೀನಿ ಬಿಡಿ, ಇವತ್ತೇ ಪ್ರಸ್ತಾಪ ಮಾಡಿ ನೀವು ಎಲ್ಲಾ ಸಚಿವರನ್ನ ಒಪ್ಪಿಸಿ ಇಮ್ಮಿಡಿಯೇಟ್ ಆಗಿ ಆ ಹಿಂದಿಯನ್ನ ಅಲ್ಲಿಂದ ರಿಮೂವ್ ಮಾಡಬೇಕು. ಅಲ್ಲ, ಒಂದು ಪ್ರಶ್ನೆ ರೆಡ್ಡಿ ಅವರೇ, ಏನ್ ಗೊತ್ತಾ ನಮ್ಮ ಪ್ರಶ್ನೆ ನೋಡಿ, ಇಷ್ಟು ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನ ಯಾರೋ ಹೆಸರೇ ನಮ್ಗೆ ಗೊತ್ತಿಲ್ಲದಿರೋ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು, ಕರ್ನಾಟಕದ ವರ್ಚಸ್ಸಿಗೆ ಒಂದು ಕುಂದು ತರುತ್ತರದ್ದು. ಅದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಯಾರೋ ಇಂಥ ದೊಡ್ಡ ನಿರ್ಧಾರಗಳನ್ನ ಮಾಡೋದು ತಪ್ಪಲ್ವಾ? ಇನ್ನೊಂದೇನಾಗುತ್ತೆ, ಕನ್ನಡ ಇಂಗ್ಲಿಷ್ ಬಿಟ್ಟು ನೀವು ಹಿಂದಿ ಹಾಕ್ಯಾರ, ನಾಳೆ ತಮಿಳು ಹಾಕ್ಯಂತಾರೆ, ಉರ್ದು ಹಾಕಂತಾರೆ, ತೆಲುಗು ಹಾಕ್ತಾರೆ, ಬೇರೆ ಬೇರೆ ಭಾಷೆಗಳು ಎಲ್ಲರೂ ಹಾಕಿರ್ತಾರೆ, ಮರಾಠಿ ಹಾಕಿ ಅಂತ ಹೇಳ್ತಾರೆ, ಎಲ್ಲರೂ ಹಾಕ್ತಾರೆ. ಹೌದು, ಅದರಿಂದ 2 ಭಾಷೆ ಸಾಕು ನಮ್ಗೆ. ಸರಿ, ಒಂದು ಕನ್ನಡ. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ, ಥ್ಯಾಂಕ್ ಯು. ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಮಧುಸೂದನ್ ಅವರೇ, ಒಂದು ಪ್ರಶ್ನೆ. ಈಗ ತ್ರಿಭಾಷಾ ಸೂತ್ರ ಅಂತ ಎಲ್ಲ ಮಾತಾಡ್ತಿರ್ತಾರೆ, ಒಂದಷ್ಟು ಜನಕ್ಕೆ ಗೊತ್ತಿದೆ, ಒಂದಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ನಾರ್ತಲ್ಲಿ ತ್ರಿಭಾಷಾ ಸೂತ್ರ ಅಲ್ಲಿಗೂ ಅಪ್ಲೈ ಆಗಬೇಕಲ್ವಾ? ದಕ್ಷಿಣ ರಾಜ್ಯಗಳ ಒಂದು ಭಾಷೆಯನ್ನ ಅವರ 3ನೇ ಭಾಷೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಈ ಜನ ಕಡ್ಡಾಯ ಅಂತ ಹೇಳ್ತಾರೆ. ನಿಜಕ್ಕೂ ಹಾಗಾದ್ರೆ ತಮಿಳನ್ನೋ, ತೆಲುಗನ್ನೋ, ಇನ್ಯಾವುದೋ ಮಲಯಾಳಂ ಭಾಷೆಯನ್ನೋ ನಾರ್ತ್ ಉತ್ತರ ಭಾರತದಲ್ಲಿ ಒಂದು ತ್ರಿಭಾಷಾ ಸೂತ್ರದ ಅನ್ವಯವಾಗಿ ಒಂದು ಆಯ್ಕೆಗೆ ಇಟ್ಕೊಂಡಿದ್ದಾರಾ? ಕಲಿತಾರಾ ನಾರ್ತ್ ಇಂಡಿಯಾದಲ್ಲಿ ಎಲ್ಲಾದರೂ? ನಾನು ಪಂಜಾಬ್ನಲ್ಲಿದ್ದೆ. ಪಂಜಾಬ್ನಲ್ಲಿ ಗುರುಮುಖಿ ಭಾಷೆ ಇದೆ, ಪಂಜಾಬಿ ಭಾಷೆ ಇದೆ. ಅವರಲ್ಲಿ ಪಂಜಾಬಿ ಭಾಷೆಯನ್ನು ಓದ್ತಾರೆ, ಇಂಗ್ಲೀಷನ್ನು ಓದ್ತಾರೆ, ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿ ಓದ್ತಾರೆ. ಗುಜರಾತ್ನಲ್ಲೂ ಆ ಸ್ಥಿತಿ ಇದೆ, ಬಂಗಾಳದಲ್ಲೂ ಆ ಸ್ಥಿತಿ ಇದೆ, ಬೇರೆ ಎಲ್ಲ ಕಡೆನೂ ಆ ಸ್ಥಿತಿ ಇದೆ. ತ್ರಿಭಾಷಾ ಸೂತ್ರ ಹೇಳಿದ್ರಿ, ಈಗ ತ್ರಿಭಾಷಾ ಸೂತ್ರ ಅಪ್ಲೈ ಆಗ್ತಾ ಇದೆಯಾ, ಅಪ್ಲೈ ಆಗ್ತಿಲ್ವಾ, ಅಪ್ಲೈ ಮಾಡ್ಕೊಳ್ತಾ ಇಲ್ವಾ? ಒಡಿಯಾ, ಬಂಗಾಲಿ, ದಕ್ಷಿಣ ರಾಜ್ಯಗಳ ಭಾಷೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಭಾಷೆ ಇಟ್ಕೊಳ್ಬೇಕಲ್ವಾ ತ್ರಿಭಾಷಾ ಸೂತ್ರದ ಪ್ರಕಾರ? ಅಸ್ಸಾಮಿ, ಗುಜರಾತಿ, ರಾಜಸ್ಥಾನಿ, ಪಂಜಾಬಿ ಎಲ್ಲವೂ ಸಹ ಇದೇ ರೀತಿ ಕೇಳಬೇಕಾಗತ್ತೆ. ಅವಾಗ ಸೇಮ್ ಅದೇನೆ. ಅವರಿಗೆ ಅನ್ವಯವಾಗದ ತ್ರಿಭಾಷಾ ಸೂತ್ರ ಕನ್ನಡಕ್ಕೆ ಕಡ್ಡಾಯ ಹೇಗಾಗುತ್ತೆ ಕರ್ನಾಟಕದಲ್ಲಿ ಅಂತಂದ್ರೆ? ಕನ್ನಡ ಬೇಕು ನಿಜ, ಅಲ್ಲೆಲ್ಲ ಬೇಡ, ಒಂದು ನಿಮಿಷ, ಕನ್ನಡ ಒಂದು ಬೇಕು ನಿಜ. ಆದ್ರೆ ನಿಮಗೆ ಹಿಂದಿ ಬೇಡ ಅನ್ನೋಗಿದ್ರೆ ಇಂಗ್ಲಿಷು ಬೇಡ ಅಂತ ಹೇಳಿ. ಇಂಗ್ಲಿಷ್ ಬೇಡ ಅಂತ ಹೇಳಿ.
ಈಗ ನಾನ್ ಹೇಳ್ತಾ ಯಾವ ಇದ್ದೀನಿ, ವ್ಯಕ್ತಿ ಇಂಗ್ಲಿಷ್ ವ್ಯಕ್ತಿಯ ಬರೀ ಕನ್ನಡ ಸೇವೆಯನ್ನು ಒಂದೇ ಬಳಸ್ಕೊಳ್ತಾ ಇದ್ದಾನೋ ಅವನ ಆಧಾರದಲ್ಲೇ ಕನ್ನಡ ಒಂದೇ ಇರ್ಲಿ, ನೀವು ಅಲ್ಲಿ ಹಿಂದಿನೂ ಬೋರ್ಡ್ ಬೇಡ, ಡಿಸೈಡ್ ಮಾಡೋದಾದ್ರೆ ಮುಂಬೈಗೆ, UPಗೆ, ಬಿಹಾರ್ಗೆ, ದೆಹಲಿಗೆ ಕನ್ನಡ ಅಪ್ಲೈ ಆಗ್ಲೇಬೇಕು. ಒಪ್ತೀರಾ ಇದನ್ನ? ಇಲ್ರಿ, ನಾನು ಹೇಳ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಅನೇಕ ಕಡೆ ನಾನು ನೋಡಿದ್ದೀನಿ, ಮಧ್ಯಪ್ರದೇಶದಲ್ಲಿ ಅನೇಕ ಕಡೆ ನೋಡಿದ್ದೀನಿ, ಇಂಗ್ಲಿಷ್ ನಲ್ಲಿ ಬೋರ್ಡೇ ಹಾಕಲ್ಲ ಅವರು, ಬರೀ ಹಿಂದಿನಲ್ಲಿ ಮಾತ್ರನೇ ಇರುತ್ತೆ. ಅನೇಕ ಕಡೆ ಇದೆ ಆ ರೀತಿ. ಇಲ್ಲೂ ಕನ್ನಡದಲ್ಲಿ ಜಾರಿ ಮಾಡಿದ್ರೆ ಏನ್ ಬೇಜಾರಿಲ್ಲ. ನೀವು ದಯಮಾಡಿ ಹಿಂದಿಯನ್ನು ತೆಗ್ಸಕ್ಕೆ ಹೇಳಿ, ನಾವು ಇಂಗ್ಲಿಷನ್ನು 5ನೇ ತೆಗ್ಸಕ್ಕೆ ಹೇಳಿ, ಬರೀ ಕನ್ನಡ ಕ್ಲಾಸಿಂದ ಒಂದೇ ಹಿಂದಿ ಸಾಕು. ಓದಿದ್ದೀವಿ. ಭಾರತೀಯ ಮೂರು ಜನತಾ ಭಾಷೆ ಪಕ್ಷ ಈ ಓದ್ಕೊಂಡಿದ್ದೀವಿ. ನಿಲುವು ತಗೊಳುತ್ತಾ? ನಿಮ್ಮಲ್ಲಿ ಇರೋ ಕರ್ನಾಟಕದಲ್ಲಿ ಅಂಥದ್ದು ಕನ್ನಡ ಮಾತ್ರ ಅನ್ನೋ ನಿಲುವು ನೀವು ಇಂಗ್ಲಿಷ್ ತಗೋತೀರಾ? ಗುಲಾಮ್ ಈಗಲಾದ್ರೂ ಕನ್ನಡದ ಬೇಕು. ಪರವಾಗಿ ಮಾತಾಡಿ ಸರ್ ಒಂದ್ ಸ್ವಲ್ಪ. ಈಗಲಾದ್ರೂ ದಯವಿಟ್ಟು ಕನ್ನಡದ ಪರವಾಗಿ ಅಲ್ಲ, ಮಾತಾಡಿ ಈ ಇಂಗ್ಲಿಷ್ ಗುಲಾಮ್ಗಿರಿ ಯಾಕೆ ಸರ್. ಬೇಕಾಗಿದೆ? ಸರ್ ಉತ್ತರ ಪ್ರದೇಶ ಇಂಗ್ಲಿಷ್ ನಮಗೆ ಬೇಡ. ಅಲ್ಲ, ಉತ್ತರ ಈ ಪ್ರದೇಶ, ಇಂಗ್ಲಿಷ್ ಗುಜರಾತ್, ಗುಲಾಮಗಿರಿ ಒರಿಯಾ ಯಾಕೆ ಬೇಡ ಬೇಕು? ಸರ್ ನಮಗೆ. ಗುಲಾಮಗಿರಿನೂ ಬೇಡ. ನಾವು ಫೈಟ್ ಮಾಡಕ್ ರೆಡಿ ಇದ್ದೀವಿ. ಕೇಂದ್ರದ ಮೇಲೆ ನೀವು ಒತ್ತಡ ಹಾಕ್ತೀರಾ ಮನ್ಸೂದನ್ ಅವರೇ? ಈ ಇಂಗ್ಲಿಷ್ ಗುಲಾಮ್ಗಿರಿ ಯಾಕೆ ಬೇಕಾಗಿಲ್ಲ ನಾವು ಹೇಳ್ತಿದೀವಲ್ಲ. ನಾವೇನ್ ಕೇಳ್ತಿಲ್ವಲ್ಲ ಅಲ್ಲ, ಈ ಸರ್ ಇಂಗ್ಲಿಷ್ ಅದು. ಈಗ ಗುಲಾಮ್ಗಿರಿ ಯಾಕೆ ಯಾರು ಫೈಟ್ ಮಾಡಿದೀವಿ ಆನಂದರಾವ್ ಸರ್ಕಲ್ ಅಲ್ಲಿ ಟೌನ್ ಹಾಲ್ ಮುಂದೆ ಇಂಗ್ಲಿಷ್ ಬೇಡ, ಬೇಡ ಅಂತ ಹೇಳಿ ನಮ್ಮ ಯಾವ ಗುಲಾಮಗಿರಿ ಬೇಡ, ಹೇಳ್ತಾ ಇದ್ದಾರೆ. ಗುಲಾಮಗಿರಿನೂ ಬೇಡ. ಹೋಗ್ತಾ ಇದೀವಿ ಅಷ್ಟೇನೆ. ಡಿಮ್ಯಾಂಡ್ ಮಾಡಿಲ್ಲ, ಅರ್ಜಿ ಹಾಕಿಲ್ಲ ನಾವ್ಯಾರುನು. ಸರ್ ನೀವು ಹೇಳೋದು ಹೆಂಗೆ ಅಂದ್ರೆ ಇಂಗ್ಲಿಷ್ ಒಪ್ಕೊಂಡಿದ್ದೀರಾ, ಹಾಗಾದ್ರೆ ಅದಕ್ಕೆ ಇಂಗ್ಲಿಷ್ ಇಂಗ್ಲಿಷ್ ಯಾಕೆ ಒಪ್ಕೊಳ್ಳಿ. ಅಂತ ಯಾಕೆ ಅನ್ಸಲ್ಲ ಇಂಗ್ಲಿಷ್ ನಿಮ್ಗೆ? ಗುಲಾಮ್ಗಿರಿ ಇದು ಆಗಿದ್ರೆ ಬೈ ಒನ್ ಟೇಕ್ ಒನ್ ಪಾಲಿಸಿ ಅಲ್ಲ ಇದು. ರಿವರ್ಸ್ ಹೇಳ್ತಿದ್ದಾರೆ. ಹಯಾತ್ ಅವ್ರೆ. ಹಿಂದಿ ಬಿಡಂಗಿದ್ರೆ ಇಂಗ್ಲಿಷ್ ಈಗ ಇದು ಬೈ ಒನ್ ಟೇಕ್ ಒನ್ ಅವ್ರು ಪಾಲಿಸಿ ಅಲ್ಲ. ಹೇಳ್ತಿರೋದು. ಇಂಗ್ಲಿಷ್ ತಗೊಂಡಿದ್ರೆ ಹಿಂದಿನೂ ತಗೊಳ್ಳಿ, ಜೊತೆಲಿ ಬರ್ತಕ್ಕಂಥ ಭಾಷೆ ಅಲ್ಲ ಇದು. ಇದು ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ಮೇಲೆ ಪ್ರತಿ ರಾಜ್ಯದ ಭಾಷೆ ಗೌರವ ಕೊಡ್ಬೇಕು. ಅದನ್ನ ಬೈ ಒನ್ ಟೇಕ್ ಒನ್ ಫ್ರೀ ಅಲ್ಲ ಇದು. ಕರೆಕ್ಟ್ ಅದನ್ನೇ ಹೇಳ್ತಿರ್ತೀವಿ. ಕಂಪಲ್ಸರಿ ಇದು. ಕಂಪಲ್ಸರಿ, ಫ್ರೀನೂ ಅಲ್ಲ, ಮುಫ್ತ್ ಅಲ್ಲ ಇದು, ಕಡ್ಡಾಯ. ಅಲ್ಲ, ಅದಕ್ಕೆ ಯಾಕೆ ನಾನು ಹೋರಾಟ ಹೇಳ್ತಾ ಇರೋದು ಮಾಡಕ್ಕೆ ಸ್ವಾಮಿ, ಯಾಕೆ ಕನ್ನಡ ಕಿರ್ಚ್ತಾ ಮೇಲಕ್ಕೆ ಇಲ್ಲ? ಹಾಕಿದ್ದಾರೆ. ಯಾಕೆ ಮಾಡ್ಕೊಳ್ತಾ ಇಲ್ಲ ಇದನ್ನ ಅಂತ ನನ್ನ ಪ್ರಶ್ನೆ. ಕನ್ನಡ ಮೇಲಕ್ಕೆ ಹಾಕಿದ್ದಾರೆ. ಅರ್ಥ ಆಗದೆ ಇರೋದು ಏನಿದೆ ಅಂದ್ರೆ Okay. ಇವತ್ತು ಇಂಗ್ಲಿಷ್ ನ ಹೇರಿಕೆ ಮಾಡ್ತಿಲ್ಲ. ಯಾರು ಒಪ್ಕೊಂಡು ನಾವು ಹಾಕಿದ್ರೆ ಇಂಗ್ಲಿಷ್ ಅವನು ಇಲ್ಲಿ ಬರ್ತಾ ಇಲ್ಲ ವಲಸೆ. ಇಂಗ್ಲಿಷ್ ಆಯ್ಕೆ ಹಿಂದಿನ ನಾನು ಹಾಕಿದ ದಿವಸ ಹಿಂದಿಯವರು ಇಲ್ಲಿಗೆ ವಲಸೆ ಬರ್ತಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅನುಕೂಲ. ಕರ್ನಾಟಕದ ಜನಲಕ್ಷಣ ಬದಲಾಗುತ್ತೆ. ಇಲ್ಲಿ Demography. ಕನ್ನಡಿಗರು ಅಲ್ಲ, ಅಲ್ಪಸಂಖ್ಯಾತರಾಗ್ತಾರೆ. ವಲಸೆ ನಿಮ್ ಭಾಷೆಗೂ ನಾಳೆ ಏನು ದಿವಸ ಸಂಬಂಧ ಒಂದ್ ನಿಮಿಷ ಇಲ್ಲ. ಸರ್, ನಾಳೆ ದಿವಸ ಮೆಟ್ರೋಲ್ ಕೆಲಸ ಬೇಕು ಅಂದ್ರೆ ಹಿಂದಿ ಕಲ್ತಿರ್ಬೇಕು ಅಂತ ನಿಮ್ ಕಡ್ಡಾಯ ಭಾಷೆಗೂ ಮಾಡ್ತೀರಾ? ವಲಸೆ ಬರಕ್ಕೂ ಏನು ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಸ್ವಾಮಿ, ನೀವು ಬಾಂಗ್ಲಾದೇಶದವರು, ಡೆಲ್ಲಿನಲ್ಲಿ ನೀವು ಪಾಕಿಸ್ತಾನದವರು ಕನ್ನಡದಲ್ಲಿ ಬರ್ತಾ ಬೋರ್ಡ್ ಹಾಕಿ, ಇದ್ದಾರೆ. ಕನ್ನಡದಲ್ಲಿ FM ಕೊಡಿ, ಕನ್ನಡದಲ್ಲಿ ಎಲ್ಲ ಕೊಡಿ. ಬಾಂಗ್ಲಾದೇಶದವರು, ಕನ್ನಡದವರು ಅಲ್ಲಿಗೆ ವಲಸೆ ಹೋಗದೆ ಪಾಕಿಸ್ತಾನದವರು ಇರ್ತಾರ? ಬರ್ತಾ ಇದ್ದಾರೆ. ಕನ್ನಡದವರು ವಲಸೆ ಹೋಗದೆ ಇರ್ತಾರ ಅಲ್ಲಿಗೆ? ಆನಂದ್ ಈಗ ಮೆಟ್ರೋದಲ್ಲಿ 50% ಆಫ್ ದ ಎಂಪ್ಲಾಯೀಸ್ ಹಿಂದಿಯವರಿದ್ದಾರೆ. ಎಲ್ಲರೂ ನಾರ್ತ್ ಕರ್ನಾಟಕದವರಿದ್ದಾರೆ. ಬರೀ ಮಾಧವ ಪ್ರಕಾಶ್ ಅವರೇ, Imposition of ಇಲ್ಲಿ language ಒಂದು ಮಾತಿದೆ. ನಾರ್ತ್ ಅವಶ್ಯಕತೆ ನಾರ್ತ್ ಇಂಡಿಯಾ. ಅವಶ್ಯಕತೆ ಅನ್ವೇಷಣೆಯ ತಾಯಿ ಅಂತ ಹೇಳಿ. ಅವಶ್ಯಕತೆ ಅನ್ವೇಷಣೆಯ ತಾಯಿ. ನಿಮ್ಗೆ ಯಾವತ್ತಿಗೆ ನಾರ್ತ್ ಇಂದ ಬರ್ತಕ್ಕಂಥ ಯಾರೋ ಹಿಂದಿ ಒಬ್ಬ ಮನುಷ್ಯನಿಗೆ ಕನ್ನಡದ ಅವಶ್ಯಕತೆ ತಿಳಿಸಲ್ವೋ ಅವನು ಕನ್ನಡ ಅನ್ವೇಷಣೆ ಮಾಡಕ್ ಹೋಗೋದೇ ಇಲ್ಲ. ಎಲ್ಲ ಕಂಫರ್ಟಬಲ್ ಅವನಿಗೆ. ಇಲ್ಲಿ ಹಿಂದಿ ಶಿಕ್ಷಣ ಸಿಗುತ್ತೆ, ನಿಮಗೆ ಸ್ಕೂಲ್ಸ್ ಇವೆ, ಬೇರೆ ಬೇರೆ ಥರ ಸ್ಕೂಲ್ಸ್ ಇವೆ, ಮಕ್ಕಳು ಕಲ್ತ್ಕೊಳ್ತಾರೆ, ಇಲ್ಲೇ ವಾಸ ಮಾಡ್ತಾನೆ, ಆರಾಮಾಗಿದೆ. ಯಾವತ್ತಿಗೂ ಕನ್ನಡದ ಅನಿವಾರ್ಯತೆ ಬರೋದೇ ಇಲ್ಲ ಅವನಿಗೆ. ನೀವು ಇಂಥ ಕಡೆ ಎಲ್ಲ ಕನ್ನಡದ ಅನಿವಾರ್ಯತೆ ಸೃಷ್ಟಿ ಮಾಡಿದಾಗ ಮಾತ್ರ ಕನ್ನಡ ಕಲಿಕೆಗೆ ಮುಂದಾಗ್ತಾನೆ. ಏನಿ ಲ್ಯಾಂಗ್ವೇಜ್ ಅಂತ 20 ವರ್ಷದಿಂದ ಇರ್ತಾರೆ, ಕನ್ನಡ ಬರಲ್ಲ ಅಂತ ಮಾತಾಡ್ತಾರೆ. ಅದಕ್ಕೆ 2 ನಿದರ್ಶನಗಳನ್ನ ಕೊಡ್ತೀನಿ. ಓಕೆ, ಕಾಸರಗೋಡಲ್ಲಿ ಅತ್ಯಧಿಕ ಕನ್ನಡಿಗರಿದ್ರು. ಅದ್ರಲ್ಲಿ ಏನಾಯ್ತು ಗೊತ್ತಾ, ಅದನ್ನ ಜಿಲ್ಲೆಯನ್ನಾಗಿ ಪರಿವರ್ತಿಸೋದ್ರ ಮೂಲಕ ಮಲಯಾಳಂ ಭಾಷೆ ಪ್ರಭುತ್ವ ಸಾಧಿಸ್ತು. ಇವತ್ತು ಕನ್ನಡ ಮೈನಾರಿಟಿ ಆಗೋದಕ್ಕೆ ಆರಂಭ ಆಗಿದೆ. ಹೊಸೂರು ಸಂಪೂರ್ಣವಾಗಿ ಕನ್ನಡಮಯ ಆಗಿತ್ತು, ತೆಲುಗು ಮತ್ತು ಕನ್ನಡಮಯ ಆಗಿತ್ತು. ಕನ್ನಡಿಗರು ಅಧಿಕ ಸಂಖ್ಯೆಯಲ್ಲಿದ್ದರು. ಆದರೆ ತಮಿಳುನಾಡು ಸರ್ಕಾರ ಹೊಸೂರನ್ನ ಇಂಡಸ್ಟ್ರಿಯಲ್ ಹಬ್ ಅನ್ನಾಗಿ ಪರಿವರ್ತಿಸೋದ್ರ ಮೂಲಕ ತಮಿಳಿಯನ್ಸ್ ಸಂಖ್ಯೆ ಜಾಸ್ತಿ ಆಯಿತು. ಅಂದ್ರೆ ಅಲ್ಲಿ ಅನಿವಾರ್ಯವಾಗಿ ತಮಿಳನ್ನ ಕಲಿಬೇಕಾದ ಪರಿಸ್ಥಿತಿಯನ್ನ ಮಲಯಾಳಂ ಸರ್ಕಾರ ಇರಬಹುದು ಅಥವಾ ತಮಿಳುನಾಡು ಸರ್ಕಾರ ಇರಬಹುದು ಮಾಡಿದ್ರು. ಬೆಂಗಳೂರು ಎದೆ ಮೇಲೆ ಓಡಾಡುತ್ತೆ ಸರ್, ಬೆಂಗಳೂರು ಎದೆ ಮೇಲೆ ಓಡಾಡುತ್ತೆ ಮೆಟ್ರೋ. ಇದ್ರಲ್ಲಿ ನಾವು ಹಿಂದಿ ಹೇರ್ಕೊಂಡು ನಮ್ಮ ತಲೆ ಎದೆ ಮೇಲೆ ಚಪ್ಪಲಿ ಹೇಳ್ಕೊಳ್ತಾ ಇದೀವ ನಾವು ಅಂತ ನನ್ನ ಪ್ರಶ್ನೆ. ಇವರಿಬ್ರು ಏನೋ ಕನ್ನಡ ದ್ರೋಹಿಗಳು, ಯಾರೋ ಬಿಜೆಪಿದವರು ಅಲ್ಲ, ಮತ್ತು ಹಿಂದಿ ಬಗ್ಗೆ ಯಾಕೆ ವಿರೋಧ? Okay. ಇಂಗ್ಲಿಷ್ ವಿರೋಧ ಮಾಡಿ. ಯಾವ್ದು ಇಂಗ್ಲಿಷ್ ನೋಡಿ, ನಾವು ಅದಕ್ಕೂ ರೆಡಿ ಇದೀವಿ ಮನ್ಸೂದನ್ ಅವರೇ. ಇಂಗ್ಲಿಷ್ ವಿರೋಧ ಮಾಡಿ ಅಂತ ಹೇಳೋ ಮೂಲಕ ಮೊದಲು ವಿರೋಧ ಮಾಡಿ, ಆಮೇಲೆ ಹಿಂದಿ ವಿರೋಧ ಮಾಡಿ. ಇಂಗ್ಲಿಷಿನ ವಿರುದ್ಧ ಹೋರಾಡಿ ಅಂತ ಹೇಳೋ ಮೂಲಕ ಹಿಂದಿ ಡಿಫೆಂಡ್ ಮಾಡ್ಕೋಬೇಡಿ. ನಾನು ಫಸ್ಟ್ ಹಿಂದಿ ಹೋರಾಟ defend ಹಿಂದಿ ವಿರುದ್ಧ ಮಾಡ್ಕೊತಾ ಮಾಡೋಣ ನಾವು. ಇಲ್ಲ. ಇಂಗ್ಲಿಷ್ ವಿರೋಧ ಯಾರು ಮಾಡಿ ready? ಅಂತ ನೀವು ready ಹೇಳ್ತಾ ಇದ್ದೀರಾ? ಇಲ್ಲ, ಮೊದಲು ಇಂಗ್ಲಿಷ್ ವಿರುದ್ಧ ಮಾಡೋಣ, ಆಮೇಲೆ ಹಿಂದಿ ವಿರುದ್ಧ ಮಾಡೋಣ. ಯಾಕೆ ಈಗ ಎಲ್ಲಾ ಭಾಷೆ ಸಮಾನವಾಗಿ ನೋಡ್ಬೇಕು ಅಂತ ಹೇಳಿದ ಮೇಲೆ ಹಿಂದಿ ಇರ್ಲಿ ಅಂತ ನೀವೇ ರೆಡಿ ಆಗ್ಬಿಟ್ರೆ ಇಂಗ್ಲಿಷ್ ವಿರುದ್ಧವಾಗಿ ಯಾರ ವಿರುದ್ಧ ಹೋರಾಡ್ಬೇಕಾಗಾದ್ರೆ? ಲಂಡನ್ ವಿರುದ್ಧ ಹೋರಾಟ ಮಾಡೋಣ ನಾವು? ಇಲ್ಲ ರೀ, ನಾನು ಹಿಂದಿ ಇರ್ಲಿ ಅಂತ ಹೇಳ್ತಾ ಇಲ್ಲ. ನಮ್ಮ ಪೈಕಿ ಕೂತಿರೋರಿಗೆ ಯಾರಿಗೆ ಮಾತೃಭಾಷೆ ಇಂಗ್ಲಿಷ್ ಇದೆ ಹೇಳಿ. ಓಕೆ, ಇದೀಗ ಫಿಲಂ ಚೇಂಬರ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಬಣಕಾರ್ ಅವರ ಮಂದಿಗೆ ಸಂಪರ್ಕ. ಉಮೇಶ್ ಬಣಕಾರ್ ಅವರು ನಮಸ್ಕಾರ. ನಮಸ್ತೆ. ನಮಗೆ ಮೆಟ್ರೋದಲ್ಲಿ ಹಿಂದಿ ಬೇಡ ಉಮೇಶ್ ಬಣಕಾರ್ ಅವರೇ, ಹಿಂದಿ ಬೇಕಾಗಿಲ್ಲ ನಮಗೆ. ರೆಡಿ ಇದ್ದೀರಾ ನೀವು? ಸರ್, ಅದು ತಾವು ಇವಾಗ ಬೇಡ ಅಂತ ತಾವು ಹೇಳ್ತಾ ಇದ್ದೀರಿ. ಈಗಲ್ಲ, ಅವಾಗಿಂದ ನಮ್ಮ ವಾದ ಇದೇನೆ. ಅವಾಗಿಂದ ಇದೇ ವಾದ. ಈಗ ತಮ್ಗೆ ಸ್ವಲ್ಪ ಅಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಗೊತ್ತಿದೆ ವಿಚಾರ.
ಬರೀ ದೂರದರ್ಶನ ಕೇಂದ್ರ ಅಂತ ಇದ್ದಾಗ ಭಾರತದಾದ್ಯಂತ ರಾಷ್ಟ್ರೀಯ ಭಾಷೆ ಹಿಂದಿನಲ್ಲಿ ಸಂಜೆ 7ರಿಂದ 7:30, 7:30ರಿಂದ 8 ಗಂಟೆಗೆ ಇದನ್ನ ಹಾಕ್ಬೇಕು, ಹಿಂದಿ news ಅನ್ನು ಹಿಂದಿ ರಾಷ್ಟ್ರೀಯ ಭಾಷೆ ಆಗಿಲ್ಲ ಬಣಕಾರ್ ಅವರೇ, ರಾಷ್ಟ್ರೀಯ ಭಾಷೆ ಅಲ್ಲ. ಕನ್ನಡ ಏನ್ ಸರ್? ಕನ್ನಡ ರಾಷ್ಟ್ರೀಯ ಭಾಷೆ ಅಲ್ವಾ? ಅವತ್ತಿನ ಕಾಲದಲ್ಲಿ ಅದನ್ನ ಮಾಡಿದ್ರು. ಓಕೆ, ಇಲ್ಲ ಯಾವತ್ತೂ ಆಗಿಲ್ಲ ಅದು. ಅದು. ಆ ತರ ತಿಳ್ಕೊಂಡ್ಬಿಟ್ಟಿದ್ರು ಅಷ್ಟೇನೆ. ಹಿಂದಿ ಯಾವತ್ತು ಭಾರತದ ರಾಷ್ಟ್ರ ಭಾಷೆ ಆಗಿಲ್ಲ. ನೀವು ಅದನ್ನೇ ಮದ್ರಾಸ್ನಲ್ಲಿ ಏನ್ ಮಾಡಿದ್ರು ಅಂದ್ರೆ, ನಾವು ಆ ಸಂದರ್ಭದಲ್ಲಿ ಹಿಂದಿ ಭಾಷೆಯನ್ನ ಪ್ರಚಾರ ಪಡಿಸಲ್ಲ, ನಮಗೆ ತಮಿಳು ಭಾಷೆನಲ್ಲೇನೆ ಹಿಂದಿಯನ್ನ ಇದನ್ನ ಹಾಕ್ತೀವಿ, ಏನು ವಾರ್ತೆಯನ್ನ ಹಾಕ್ತೀವಿ ಅಂತ ಹೇಳಿ ಅವತ್ತಿನ ನಾಯಕರುಗಳು ಅದನ್ನ ಬ್ಯಾನ್ ಮಾಡಿದ್ರು. ಅಂದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಅಂತ ನಾನು ಅನ್ಕೋಬಹುದು, ಅಥವಾ ಪರಭಾಷೆಯ ಮೇಲಿರ್ತಕ್ಕಂಥ ವ್ಯಾಮೋಹ ಅಂತಾನು ಕೂಡ ಅದನ್ನ ಕಲ್ತ್ಕೋಬಹುದು. ಫೈನ್. ಈಗ ನಾವು ಈಗ ಇಲ್ಲಿ ಮಧುಸೂದನ್ ಅವರು ಇದ್ದಾರೆ, ನಾನು ಪ್ರಶ್ನೆ ಕೇಳಿದೆ ಅವ್ರಿಗೆ. ಫಸ್ಟ್ ಇಂಗ್ಲಿಷೇ ಬೇಡ ಅಂತ ನಾವು ಹೋರಾಟ ಮಾಡೋಣ ಅಂತ ಕರೆದ್ರು, ಆದ್ರೆ ಹಿಂದಿ ವಿರುದ್ಧವಾಗಿ ಫಸ್ಟ್ ಅವರು ಆದ್ಯತೆ ಕೊಡ್ತಾ ಇಲ್ಲ. ಹಿಂದಿ ವಿರುದ್ಧವಾಗಿ ಫಸ್ಟ್ ಹೋರಾಟ ಆಗ್ಬೇಕು ನಮ್ದು ಅಂತ ನಾನು ಹೇಳ್ತಿರ್ತಕ್ಕಂಥದ್ದು. ಇಂಗ್ಲಿಷ್ ವಿರುದ್ಧ ಆದ್ರೆ ಯಾರ ವಿರುದ್ಧ ನಾವು ಫೈಟ್ ಮಾಡಬೇಕು? ಹಿಂದಿ ಹೇರಿಕೆ ವಿರುದ್ಧ. ಹೇರಿಕೆ ವಿರುದ್ಧವಾಗಿ ಯಾರ ವಿರುದ್ಧ ನಾವು ಫೈಟ್ ಮಾಡೋಣ ಈಗ? ಅಲ್ಲ, ಹಿಂದಿ ಹೇರಿಕೆ ವಿರುದ್ಧ ಅಂತ ಅವರು ಅದನ್ನ ಯಾರು ಅಂತಾರೆ? ಅವರು ಇಂಗ್ಲಿಷು ಬೇಡ ಅಂದ್ರೆ ಮತ್ತ ಹಂಗಾದ್ರೆ ಮೆಟ್ರೋಪಾಲಿಟನ್ ಸಿಟಿ ಅಂತ ಯಾಕೆ ಕರ್ಕೋಬೇಕು? ಓಕೆ, ಕರ್ಕೊಳ್ಳೋದಾದ್ರೆ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲೂ ಕನ್ನಡವನ್ನು ಹಾಕ್ಲಿ ಬಿಡಿ. ಸೇಮ್ ಅದೇ ನಮ್ಮ ಥ್ಯಾಂಕ್ ಯು ಉಮೇಶ್ ಬಣಕಾರ್ ಅವರೇ. ಆಯ್ತು, ನನ್ನ ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ಈಗ ಇಂಗ್ಲಿಷ್ ವಿರುದ್ಧವಾಗಿ ನೀವು ಹೋರಾಟ ಮಾಡಿ ಅಂತ ಹೇಳಿದ್ರು, ಆಯ್ತು ಮಾಡೋಣ. ಆದ್ರೆ ಯಾಕೆ ಮೊದಲು ಹಿಂದಿ ಹೇರಿಕೆ ವಿರುದ್ಧವಾಗಿ ನಮ್ಮ ಹೋರಾಟ ಆಗಬಾರ್ದು? ಫಸ್ಟ್ ಹೆಜ್ಜೆ ನಾವು ಅಲ್ಲಿ ಯಾಕೆ ಇಡಬಾರ್ದು? ಅದನ್ನೇ ಹೇಳ್ತಾರೆ ನೋಡಿ. ಈಗ ಇದು ಹಿಂದಿ, ಹಿಂದೂಸ್ತಾನ, ಈ 3 ಹೆಚ್ಚುಗಳ ಮೇಲೆ ನಾವು ಡಿಸೈಡ್ ಮಾಡಬಾರ್ದು ಅಂತ. ಖಂಡಿತ. ಇವಾಗ ನೋಡಿ, ಉಮೇಶ್ ಮಣ್ಕರ್ ಅವರು ಮಾತಾಡ್ಬೇಕು ಹೇಳಿದ್ರು ರಾಷ್ಟ್ರ ಭಾಷೆಯ ಹಿಂದಿ ಅಂತಕ್ಕಂಥದ್ದು. ಇಲ್ಲಿ ಕೆಲವು ಮಾಹಿತಿಗಳ ಆಮೇಲೆ ಅಂಕಿಅಂಶಗಳ ಕೊರತೆ ಖಂಡಿತ ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಕಾಡ್ತಾ ಇದೆ. ಇವಾಗ ಹಿಂದಿ ಹೇರಿಕೆಯನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇರತಕ್ಕಂಥದ್ದು ನಾವೇನು ತಿಳ್ಕೊಂಡ್ಬಿಟ್ಟಿರ್ತೀವಿ, ಇದು ತ್ರಿಭಾಷಾ ಸೂತ್ರದ ಅನ್ವಯದಲ್ಲಿ ಇದು ನಡೀತಾ ಇದೆ ಅಂತಕ್ಕಂಥದ್ದು. ಸಾಕಷ್ಟು ಮಾಹಿತಿಗಳು ನಮಗೆ ಗೊತ್ತಿರ್ತಿರಲಿಲ್ಲ. ಇಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಸಂಘಟನೆಗಳು ಹೋರಾಟ ಮಾಡ್ತವೆ, ನಮಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ತೀರಿ. ಇವತ್ತಿನ ಏನು ಮಾಹಿತಿ, ಇವತ್ತು ನಾವೇನು ಒಳ್ಳೆಯ ಒಂದು ಚರ್ಚೆ ಆಗಿದೆ, ಇಲ್ಲಿ ಸಾಕಷ್ಟು ಮಾಹಿತಿ ಬೆಳವಡಿ ಸಾರ್ ಕೊಟ್ಟರು, ಆಮೇಲೆ ಆನಂದ್ ಅವ್ರು ಕೊಟ್ಟರು, ಮಾಧವ ಪ್ರಕಾಶ್ ಸರ್ ಕೊಟ್ಟರು. ಈ ರೀತಿಯ ವಿಚಾರಗಳು ಕನ್ನಡಿಗರ ತಲೆಯಲ್ಲಿ ಹೋಗಿದಾಗ ಆ ಆಕ್ರೋಶ ಉಕ್ಕಿ ಬರ್ತಕ್ಕಂಥದ್ದು ಬಂದೇ ಬರುತ್ತೆ. ಈಗ ಹೇರಿಕೆಯ ಒಂದು ನಮ್ಮ ಕುತ್ತಿಗೆ ಮಟ್ಟಕ್ಕೆ ಬಂದಾಗ ಬಿಡಕ್ ಸಾಧ್ಯನೇ ಇಲ್ಲ. ಹೋರಾಟ ಮಾಡ್ತಕ್ಕಂಥದ್ದು ಪ್ರವೀಣ್ ಕುಮಾರ್ ಶೆಟ್ಟಿ ಅವ್ರ ನೇತೃತ್ವದಲ್ಲಿ ನಾವು ಚರ್ಚೆ ಮಾಡಿ ಖಂಡಿತ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ. ಹಿಂದಿಯ ಹೇರಿಕೆಯ ವಿರುದ್ಧ ಅದ್ರ ವಿರುದ್ಧ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ. ಆನಂದ್ ಅವರೇ, ನಮ್ಗೆ ಇನ್ನೊಂದು ಗೊತ್ತಾಗಬೇಕಿರ್ತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ, ಇದರಿಂದ ಏನು ಮಹಾ ಆಗ್ಬಿಡುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆಯ್ತಪ್ಪ, ಏನೋ ಬೋರ್ಡ್ ಹಾಕ್ಬಿಟ್ರಂತೆ, ಏನೋ ರೈಲಲ್ಲಿ ಇತ್ತಂತೆ, ಏನೋ ಹಿಂದಿಲಿ ಬರ್ದಿದ್ರಂತೆ, ಅದಕ್ಕೆ ಯಾಕೆ ಇಷ್ಟೊಂದು ಹೋರಾಟಗಳು ಆಗ್ತಾ ಇವೆ, ಅಪಾಯಗಳೇನಿದೆ ಅಂತ? ಸರ್, ಇಲ್ಲಿ 2 ದೃಷ್ಟಿನಲ್ಲಿ ನಾವು ನೋಡಬೇಕಾಗತ್ತೆ. ಮೊದಲನೇದು, ಹಿಂದಿ ಬಳಸೋದ್ರಿಂದ ಆಗೋ ತೊಂದರೆ ಏನು? ಹಿಂದಿ ವಿರೋಧ ಅಲ್ಲ, ನಾವ್ಯಾರು ವಿರೋಧ ಅಲ್ಲ. ವಿರೋಧ ಸರ್, ಹಿಂದಿ ನಾಡ್ಗೋದ್ರೆ ನಾ ಹಿಂದಿ ಮಾತಾಡ್ತೀನಿ, ಹಿಂದಿ ನಾಡ್ಗೋದ್ರೆ ಹಿಂದಿ ಮಾತಾಡ್ತೀನಿ. ಇಲ್ಲಿ ನಾವು ಹೇಳ್ತಾ ಇರೋದೇನಂತಂದ್ರೆ, ಇವರು ಲಿಂಕ್ ಲ್ಯಾಂಗ್ವೇಜ್ ಅಂತ ಏನಿದೆ ಇದನ್ನ ಅವರು ಹಿಂದಿನ ಪ್ರತಿಷ್ಠಾಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಪ್ರಭಾವ ಏನಂದ್ರೆ, ಇವಾಗ ಮಧುಸೂದನ್ ಇಲ್ಲಿಗೆ ಬರುವ ಪ್ರತಿಯೊಬ್ಬ, ಇವಾಗ ಮೆಟ್ರೋ ಸಿಟಿ, ಇಲ್ಲಿಗೆ ಬರುವ ಪ್ರತಿಯೊಬ್ಬ ಪರಭಾಷಿಕನು ಹಿಂದಿ ಕಲ್ತ್ಕೊಂಡು ಹಿಂದಿ ಬೋರ್ಡ್ ಓದ್ಲಿ, ಕನ್ನಡ ಕಲಿಯೋದು ಬೇಡವಾ? ಇವ್ರು ಹೇಳ್ತಿರೋ ಪ್ರಕಾರ ಕನ್ನಡ ಬೇಡವಾ ಕಲಿಯೋದು? ಹಿಂದಿ ಕಲ್ತ್ಕೊಂಡ್ ಬರ್ತಾರೆ, ಸ್ಕೂಲಲ್ಲಿ ಕಲಿಸ್ತಿದೀವಿ, ಅದಕ್ಕೆ ಇಲ್ಲಿ ಬಂದು ಹಿಂದಿ ನೋಡ್ಕೊಂಡು ಬರೋ ಪ್ರತಿಯೊಬ್ಬ ಪರಭಾಷಿಗನಿಗೂ ಹಿಂದಿ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ತರ ವ್ಯವಸ್ಥೆ ಕಟ್ಟಿ ಇಲ್ಲಿಗೆ ಬರೋ ವಲಸಿಗನಿಗೋಸ್ಕರ ನಾವು ವ್ಯವಸ್ಥೆ ಕಟ್ಟೋದಾದ್ರೆ, ನಾಳೆ ಈ ನಾಡಿನ ಪ್ರತಿಯೊಂದು ವ್ಯವಸ್ಥೆಯೂ ಹಿಂದಿನಲ್ಲಿರುತ್ತೆ. ಅದರಿಂದ ಹಿಂದಿ ನಾಡುಗಳಲ್ಲಿ ಜನಸಂಖ್ಯಾ ಸ್ಫೋಟ ಇದೆ. TFR ಅಂತಾರೆ, ಟೋಟಲ್ ಫರ್ಟಿಲಿಟಿ ರೇಷಿಯೋ. ಉತ್ತರ ಪ್ರದೇಶದಲ್ಲಿ 3.3, ಕರ್ನಾಟಕದಲ್ಲಿ ಜನಸಂಖ್ಯೆ ಕುಸಿತಾ ಇದೆ. ಇಲ್ಲಿ ಜನಸಂಖ್ಯೆ 1.7 ಬಂದಿದೆ. ಇನ್ನೊಂದು 100 ವರ್ಷ, 200 ವರ್ಷದಲ್ಲಿ ಕನ್ನಡಿಗರ ಕುಲ ಅಳೆದು ಹೋಗುವಂತ ಅಪಾಯ ಇದೆ. ಇಂಥದ್ರಲ್ಲಿ ಜನದಟ್ಟಣೆ ಕೂಡ ಕರ್ನಾಟಕದಲ್ಲಿ ಕಮ್ಮಿ, 350 ಜನ ಇದೀವಿ 1 ಚದರ ಕಿಲೋಮೀಟರ್ಗೆ. ಉತ್ತರ ಪ್ರದೇಶದಲ್ಲಿ 1000 ಜನ ಇದ್ದಾರೆ. ಅಲ್ಲಿಂದ ಉಕ್ಕಿ ಹರಿದು ಬರ್ತಾ ಇರೋರಿಗೆ ನೀವು ಬಿಟ್ಟಿ ರೈಲ್ ಹಾಕಿ ಇಲ್ಲಿ ಕೆಲಸ ಕೊಡಿಸ್ತೀರಾ? ಬಿಟ್ಟಿ ರೈಲಲ್ಲಿ ನಮ್ಮೂರಿಗೆ ಬಂದ್ಮೇಲೆ ಇಲ್ಲಿಂದ FM ಅಲ್ಲಾಗ್ಲಿ, ರೇಡಿಯೋನಲ್ಲಾಗ್ಲಿ, ಪ್ರತಿಯೊಂದು ಕಚೇರಿನಲ್ಲಾಗ್ಲಿ ಹಿಂದಿನಲ್ಲಿ ಸೇವೆ ಕೊಡಬೇಕು. ಭಾರತ ಸರ್ಕಾರ ವ್ಯವಸ್ಥೆ ಮಾಡುತ್ತೆ. ಹಿಂದಿನಲ್ಲಿ ಸೇವೆ ಕೊಡದೇ ಇದ್ರೆ ಇಟ್ ಇಸ್ ಎ ಪನಿಷಬಲ್ ಅಫೆನ್ಸ್ ತರ. ಮಧುಸೂದನ್ ಅವರೇ, ಇಂಥ ಅಪಾಯ ಬಂದಾಗ ನೀವು ಹೊಣೆ ಹೊರ್ತೀರಾಗ? ಇಲ್ಲ ಸರ್, ನಾನು ಒಂದು ಹೇಳ್ತಾ ಇರೋದು, ನಿಮ್ಮ ಆರ್ಗ್ಯುಮೆಂಟ್ನಲ್ಲಿ ಎಲ್ಲೋ ಹೇಗಿದೆ ಅಂತಂದ್ರೆ, ಕರ್ನಾಟಕಕ್ಕೂ ಭಾರತಕ್ಕೂ ಯಾವ ಸಂಬಂಧನೇ ಇಲ್ಲ, ಕರ್ನಾಟಕ ಸಪರೇಟ್ ಆದಂಥ ಒಂದು ರಾಷ್ಟ್ರ, ಪಕ್ಕದಲ್ಲಿರುವಂಥ ತಮಿಳುನಾಡಿಗೂ ಕರ್ನಾಟಕಕ್ಕೂ ಆಗಲ್ಲ,
ಆಂಧ್ರಕ್ಕೂ ಕರ್ನಾಟಕಕ್ಕೂ ಆಗಲ್ಲ, ಉತ್ತರ ಪ್ರದೇಶಕ್ಕೂ ಕರ್ನಾಟಕಕ್ಕೂ ದ್ವೇಷ ಇದೆ. ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇದ್ದೀರಿ. ಪಾಕಿಸ್ತಾನದ ರೀತಿ ಅಲ್ಲಲ್ಲ, ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇದ್ದೀರಿ ಮಧುಸೂದನ್ ಅವರೇ. ಉತ್ತರ ನಾವು ಎಲ್ಲೂ ಕೂಡ ಅಂತ ವಾದ ಮಾಡಿಲ್ಲ. ನಮ್ಮ ಪ್ರಶ್ನೆ ಹಿಂದಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಎಲ್ಲಾ ಭಾಷೆಗಳನ್ನ ಸರಿಸಮಾನಾಗಿ ನೋಡ್ಬೇಕು. ನಿಮಗೆ ನಾನು ಹೇಳ್ತಾ ಇರೋದು, ನೀವು ಆಂಗ್ಲ ಭಾಷೆಯನ್ನ ನೀವು ಇಟ್ಕೊಳಕ್ತಾ ಇದ್ದೀರಿ, ಹಿಂದಿ ಬಗ್ಗೆ ವಿರೋಧ ಮಾಡಕ್ತಾ ಇರಲಿಲ್ಲ. ಅಲ್ಲ ನೋಡಿ, ಹಿಂದಿ ಬಗ್ಗೆ ವಿರೋಧ ಮಾಡ್ತಾ ಇದ್ದೀರಿ. ಮಧುಸೂದನ್ ಅವರೇ ಕೇಳಿ, ನೀವು ಆಂಗ್ಲ ಭಾಷೆ ಯಾಕೆ ವಿರೋಧ ಅಲ್ಲ ಮಾಡಲ್ಲ? ನಿಮ್ಗೆ ಹೇಳ್ತೀನಿ ಉತ್ತರ ಕೇಳಿ. ಆಂಗ್ಲ ಭಾಷೆಗೂ ಹಿಂದಿ ಭಾಷೆಗೂ ಏನು ವ್ಯತ್ಯಾಸ ಇದೆ ಅಂತ. ಆಂಗ್ಲ ಭಾಷೆಯಲ್ಲಿ ಒಂದು ಆರ್ಥಿಕ ಒಂದು ಅರ್ಥ ಇದೆ ಅದಕ್ಕೆ, ಅಂದರೆ ಅದನ್ನು ಕಲಿತರೆ ಉದ್ಯೋಗ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಜನಕ್ಕಿದೆ. ಅದು ಹುಸಿನೂ ಅಲ್ಲ. ಅದು ಹಿಂದಿ ಕಲ್ತು ಏನಾಗಬೇಕು ನಮಗೆ, ಅದು ಯಾಕೆ ನಮ್ಮ ತಲೆ ಮೇಲೆ ಹಾಕ್ತಿದ್ದೀರಾ? ಜನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಆಂಗ್ಲ ಭಾಷೆಯನ್ನು. ಅದನ್ನು ಬಿಟ್ಟು ಕನ್ನಡ ಕಲಿತು ಕೆಲಸ ಕೊಡೋ ಥರದ್ದು ಮಾಡಬೇಕು ಮುಂದೆ. ಆ ಹೋರಾಟನೂ ಇದೆ. ಈಗ ಹಿಂದಿ ಯಾಕೆ ಬೇಕು ನಮ್ಗೆ ಹೇಳಿ ನೀವು? ಅದು ಇದು ಸಮ ಅಲ್ಲ. ಇದು ಇನ್ನೊಂದು ದೊಡ್ಡ ಮೂಢನಂಬಿಕೆ. ಇದು ಯಾವುದು? ಇದು ದೊಡ್ಡ ಮೂಢನಂಬಿಕೆ. ಜರ್ಮನಿಯಲ್ಲಿ ಇಂಗ್ಲಿಷ್ ಕಲಿಯಲ್ಲ, ಫ್ರಾನ್ಸಲ್ಲಿ ಇಂಗ್ಲಿಷ್ ಕಲಿಯಲ್ಲ, ಇಂಗ್ಲಿಷ್ ಕಲಿಯಲ್ಲ, ಯುರೋಪಿಯನ್ ದೇಶದಲ್ಲೇ ಇಂಗ್ಲಿಷ್ ಕಲಿಯಲ್ಲ, ಜಪಾನ್ ನಲ್ಲಿ ಇಂಗ್ಲಿಷ್ ಕಲಿಯಲ್ಲ, ಎಲ್ಲೂ ಇಂಗ್ಲಿಷ್ ಕಲಿಯಲ್ಲ. ಯಾರ್ಯಾರು ಆಂಗ್ಲ ಭಾಷೆಗೆ ಇಂಗ್ಲಿಷ್ ಇರುವಂತದ್ದು. ಇಂಗ್ಲಿಷ್ ಬೇಡ ಅಂತ ಇಂಡಿಯಾದಿಂದ ಆಚೆ ಹಾಕಿ ಸರ್. ಇಂಗ್ಲಿಷ್ ಬೇಡ ಅವರು ತೆಗೆದುಹಾಕಿ ಇಂಗ್ಲಿಷ್ ನ ಹೊರಗಾಕಿ ಸರ್. ಅದ್ರ ಬದಲು ನೀವು ಹಿಂದಿನ ಯಾಕೆ ಕುಡಿಸ್ತಾ ಇದ್ದೀರಾ? ಇಂಗ್ಲಿಷ್ ಬದಲು ಯಾಕೆ ಇಂಗ್ಲಿಷ್ ಕಲಿಯೋಣ, ಹಿಂದಿನೂ ಕಲಿಯೋಣ. ಹಿಂದಿ ಬೇಕು, ಹಿಂದಿ ಮಯ ಬೇಡ ನಮ್ಗೆ. ಇಂಗ್ಲಿಷ್ ಬೇಕು, ಇಂಗ್ಲಿಷ್ ಮಯ ಬೇಡ. ಎಲ್ಲವೂ ಕನ್ನಡವಾಗ್ಲಿ ಅಂತ ಇಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಅದ್ರ ಪರವಾಗಿ ಅದಕ್ಕೆ ಪೂರಕವಾಗಿ ಮಾತಾಡಿ ಸರ್ ದಯವಿಟ್ಟು. ಇಂಗ್ಲಿಷ್ ಮಯ ನಾವು ಫೈನ್ ಥ್ಯಾಂಕ್ ಯು ಇಂಗ್ಲಿಷ್ ಮಯನೇ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್ ಬೆಳ್ವಾಡಿ ಅವರೇ, ಥ್ಯಾಂಕ್ ಯು ಹಯಾತ್ ಕಾರ್ಗಿಲ್ ಅವರೇ, ಥ್ಯಾಂಕ್ ಯು ಮಹದೇವ್ ಪ್ರಕಾಶ್ ಅವರೇ. ಒಟ್ಟಲ್ಲಿ ಕನ್ನಡ ಎಲ್ಲಿಗೆ ಬಂದು ನಿಂತಿದೆ ಅಂತ ಬಂದಾಗ ಗೊತ್ತಿಲ್ಲದೆ ಇಂಥ ಒಂದು ಹೇರಿಕೆಯನ್ನು ನಾವು ಅನೇಕ ಸಲ ಅನುಭವಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಎಷ್ಟೋ ಸಂದರ್ಭಗಳಲ್ಲಿ ನಗಣ್ಯವೇನೋ ಈ ಒಂದು ವಿಚಾರ ಅಂತ ಅನಿಸಿದರೂ ಕೂಡ ಇದರ ಹಿಂದಿನ ಅಜೆಂಡಾಗಳನ್ನು ಅವಲೋಕನ ಮಾಡ್ತಾ ಹೋದಾಗ ಯಾರು ಇದನ್ನು ರೂಲ್ಸ್ ಮಾಡ್ತಾ ಇದ್ದಾರೆ, ಯಾರು ಇದನ್ನು ಹೇರ್ತಾ ಇದ್ದಾರೆ, ಎಲ್ಲಿ ನಿರ್ಧಾರವಾಗ್ತಿದೆ ಅಂತ ಹೇಳಿ ಆಳವಾಗಿ ಹೋಗಿ ನೋಡಿದಾಗ ಒಂದು ರೀತಿಯಲ್ಲಿ ಭಯಾನಕ ಸತ್ಯಗಳು ಆಚೆ ಬರ್ತವೆ. ಯಾರೋ ಕುಳಿತುಕೊಂಡು ಮೆಟ್ರೋದಲ್ಲಿ ಹಿಂದಿ ಇರಲಿ ಅಂತ ಡಿಸೈಡ್ ಮಾಡೋದು ಆಗಬಾರದು. ಹಿಂದಿ ನಮಗೆ ಬೇಡ ಅಂದರೆ ಬೇಡ. ಹೇರಿಕೆ ಯಾಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ? ಬಲವಂತ ಯಾಕೆ? ಬಲವಂತದ ಮಾಗಸ್ನಾನ ಯಾಕೆ? ನಮ್ಮ ಪ್ರಶ್ನೆ ಇರುತ್ತೆ. ಈ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಫಾಲೋ ಮಾಡ್ತೀವಿ. ಯಾವ ಕಾರಣಕ್ಕೂ ಮೆಟ್ರೋದಲ್ಲಿ ಹಿಂದಿ ಇರಬಾರ್ದು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.